Dear friends, welcome to my YouTube channel, The Classic Corner. ಆ, ನಾವು ವಿಶೇಷವಾದ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದೀವಿ. ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಭಾಗಗಳಲ್ಲಿ ನಡೆಯುತ್ತಿದೆ. They are first one vocabulary part, second one grammar part, third one composition part. ನಾವು vocabulary part ಅನ್ನ ಡೈಲಿ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ 10ರಿಂದ 15 ನಿಮಿಷಗಳ ಕಾಲ ಅಥವಾ 20 ನಿಮಿಷಗಳ ಕಾಲ ಅದರ ಬಗ್ಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ಈಗ vocabulary part ನಲ್ಲಿ ಫಸ್ಟ್ ಟಾಪಿಕ್ ತಗೊಂಡಿದ್ದು ವರ್ಬ್ಸ್, ಕ್ರಿಯಾಪದಗಳು. ಕ್ರಿಯಾಪದಗಳನ್ನೇ ಮೊದಲು ಯಾಕೆ ತಗೊಂಡಿವಿ ಅಂತಂದ್ರೆ ವರ್ಬ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ in learning English grammar as well as in speaking English. Okay, so ವರ್ಬ್ ನಿಮಗೆ ಗೊತ್ತಾಯ್ತು ಅಂದ್ರ ಈಸಿಯಾಗಿ ಅಂದ್ರೆ ಬೇಗನೆ ನಿಮಗೆ ಇಂಗ್ಲಿಷ್ ಮಾತಾಡಕ್ ಬರ್ತದ ಮತ್ತು ಗ್ರಾಮರ್ ಅರ್ಥ ಆಗುತ್ತೆ ನಿಮಗ್. ಅಂದ್ರೆ ಬರೀ ಇಂಗ್ಲಿಷ್ ನಲ್ಲಿ ವರ್ಬ್ ಗೊತ್ತಾಗ್ಬೇಕಂತಲ್ಲ, ಕನ್ನಡದಲ್ಲಿನೂ ಸಹಿತ ವರ್ಬ್ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅನಿಸ್ತಿರ್ಬೋದು ಕನ್ನಡದಲ್ಲಿ ವರ್ಬ್ಸ್ ಗೊತ್ತದವ್ರಿ ನಮಗಂತೇಳಿ, ಬಟ್ ಅಲ್ಲಿ ಕನ್ನಡದಲ್ಲಿ ನಿಮ್ಗೆ ಯಾವುದು ವರ್ಬ್ ಅಂತ ಇಲ್ಲದೆ ಇದ್ದಿದ್ದಕ್ಕೇನೆ ಇಂಗ್ಲಿಷ್ ನಿಮ್ಗೆ ಸರಿಯಾಗಿ ಮಾತಾಡಕ್ ಬರ್ತಿರೋದಿಲ್ಲ. ಆಸಕ್ತಿ ನಿಮಗೆ ಗೊತ್ತಾಗಿರೋದಿಲ್ಲ. ನಿಮಗೆ ಅರ್ಥ ಏನು ವರ್ಬ್ಸ್ಗಳ ಪರಿಚಯ ಇದಾವಂತ ತಿಳ್ಕೊಳ್ತೀರಿ ನೀವು ಕನ್ನಡದಲ್ಲಿ. ಓಕೆ, ಸೊ ಅದಕ್ಕಾಗಿ ನಾವು ವರ್ಬ್ ದಿಂದನೇ ಚಲೋ ಮಾಡ್ತೇವೆ. ವರ್ಬ್ ಆ 3 ಫಾರ್ಮ್ದಲ್ಲಿ ವರ್ಬ್ ನಾ ಹೇಳ್ಕೊತಾ ಇದೀನಿ. V1, V2, V3. ಓಕೆ, ಈ 3 ಫಾರ್ಮ್ ನಿಮಗೆ ಬರ್ಲೇಬೇಕು. ನಾವು ಡೈಲಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇವುಗಳ ಪರಿಚಯ ಮಾಡಿಸ್ತಾ ಹೋಗ್ತೀವಿ. ಸುಮಾರು 200ಕ್ಕಿಂತ ಹೆಚ್ಚು ವರ್ಬ್ಸ್ಗಳ ಪರಿಚಯವನ್ನ ಈ ನನ್ನ ಕೋರ್ಸಿನಲ್ಲಿ ಪರಿಚಯ ಮಾಡಿಸ್ತೀನಿ. ಇದು ವರ್ಬ್ ಚಾಪ್ಟರ್ ಆದ ತಕ್ಷಣ ಇನ್ನೊಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಚಾಪ್ಟರ್ ಅನ್ನ ತಗೊಳ್ತೀನಿ. ಓಕೆ, ಇಟ್ ಮೇ ಬಿ ಪ್ರಿಫಿಕ್ಸಸ್, ಸಫಿಕ್ಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಫ್ರೇಸಲ್ ವರ್ಬ್ಸ್, idioms, okay, compound words, etc. So many topics. Okay, in vocabulary there are so many topics of vocabulary. So I have taken this one now, verbs. Verb 1, verb 2, verb 3. ಈಗ ನೋಡ್ರಿ, elaborate, elaborated, elaborated. ನಾನು ಓದುದು ಹೆಂಗಂತ ಹೇಳಿ ನಿಮಗೆ, ಯಾವುದೇ ಕಾರಣಕ್ಕೂ ನನಗೆ ಇಂಗ್ಲಿಷ್ ಓದಕ್ ಬರುದಿಲ್ಲ ಅಂತ ಹೇಳಬಾರ್ದು. ಮಾತಾಡಕ್ ಬರುದಿಲ್ಲ ಅನ್ರಿ ಓಕೆ, ಗ್ರಾಮರ್ ಗೊತ್ತಿಲ್ಲನ್ರಿ ಓಕೆ, ಆದರೆ ಓದಾಕ ಬರುದಿಲ್ಲ ಅಂತ ಹೇಳಲೇಬಾರ್ದು. ನೀವು ಡಿಗ್ರಿ ಮುಗಿಸಿದ್ರಿ ಅಂದ್ರ ಅಥವಾ PUC ಮುಗಿಸಿದ್ರಿ ಅಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಾಲೆಜ್ ಇದ್ದೇ ಇರ್ತದೆ ನಿಮಗೆ. ಒಂದೊಂದು ಸಣ್ಣ ಸಣ್ಣ ವರ್ಡ್ ಪ್ರೊನೌನ್ಸ್ ಮಾಡುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆದೇ ಬಿಟ್ಟಿರ್ತದೆ. ಆ ಒಂದು ಸಾಮರ್ಥ್ಯವನ್ನು ಯೂಸ್ ಮಾಡಿಕೊಂಡು ಎಷ್ಟೇ ಟಫ್ ಇರ್ಲಿ, ಡಿಫಿಕಲ್ಟ್ ಇರ್ಲಿ, ಲಾಂಗ್ ಇರ್ಲಿ, ವರ್ಡ್ ಉದ್ದಿರ್ಲಿ, ಅದನ್ನ ಪ್ರೊನೌನ್ಸ್ ಮಾಡ್ಬೋದು ನೀವು. ಓಕೆ, ಹೇಗೆ ನೋಡ್ರಿ, ಈಗ ನೀವು ವರ್ಡ್ ಅನ್ನ ಡಿವೈಡ್ ಮಾಡ್ಬೇಕು. ನಾ ಪ್ರತಿ ವಿಡಿಯೋದಲ್ಲಿನೂ ಹೇಳ್ತಿರ್ತೀನಿ, ವರ್ಡ್ ಅನ್ನ ಒಂದು ವರ್ಡ್ ಇರ್ತತಲ್ಲ, ಓದಾಕ್ ಬರ್ದೇ ಇದ್ರೆ ಡಿವೈಡ್ ಮಾಡ್ಬೇಕು. ಒಮ್ಮಿದೊಮ್ಮಲೆ ನೀವು ಓದ್ಬಾರ್ದು, ಅದನ್ನ ಅದ್ರ ಮೇಲೆ ಅಟ್ಯಾಕ್ ಮಾಡಿದಂಗೆ ಮಾಡ್ಬಾರ್ದು. ವರ್ಡ್ ಅನ್ನ ಡಿವೈಡ್ ಮಾಡ್ರಿ, 3 ಭಾಗ, 4 ಭಾಗ, 2 ಭಾಗ ಡಿವೈಡ್ ಮಾಡಿದಾಗ ಒಂದು ಭಾಗ ನಿಮ್ಗೆ ಪ್ರೊನೌನ್ಸ್ ಮಾಡಕ್ ಬರ್ತಿರ್ಬೇಕು. ಅಂದ್ರೆ ಕರೆಕ್ಟ್ ಆಗಿ ಒಂದೇನೋ ಅರ್ಥ ಆಗ್ತಿರ್ಬೇಕು. ಅರ್ಥ ಇರದೇ ಇದ್ರೂ ಸಹಿತ ಅರ್ಥ ಆಗೋಂಗ್ ಇರ್ಬೇಕದ ವರ್ಡ್, ಹಂಗ್ ಪ್ರೊನೌನ್ಸ್ ಮಾಡ್ಬೇಕು. ಈಗ ನೋಡ್ರಿ, ಎಲ್ಲ ಅಂತ ಅಂತಿರ್ತ ನೋಡ್ರಿ, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿ ನಡೀತದ. ಮೊದಲು ಒಬ್ಬೊಬ್ರು ಇಲ್ಲ ಅನ್ಬೋದು, ಒಬ್ಬೊಬ್ರು ಎಲ್ಲ ಅನ್ಬೋದು. ದಟ್ ಈಸ್ ಓಕೆ, ಅದು ಗ್ರಾಜುವಲಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದ. ಬಟ್ ಮೊದಲು ಮಾತಾಡಕ್ ಕಲಿಯುದು. ಎಲ್ಲ ಎಲ್ಲ ಎಲೆ ಇದು ಡಿವೈಡ್ ಮಾಡ್ರಿ ನೀವು. ಬೋರ್, ಎಲ್ಯಾಬೋ, ಎಲ್ಯಾಬೋ, ಎಲ್ಯಾಬೋ ರೇಟ್, ಎಲ್ಯಾಬೋ ರೇಟ್, ರೇಟ್ ನೋಡ್ರಿ, ರೇಟ್ ಒಂದು ವರ್ಡ್ ಮಾಡ್ರಿ, ಒಂದು ವರ್ಡ್ ಮಾಡ್ರಿ, ಬೋ ಒಂದ್ ಮಾಡ್ರಿ. ಈ 3 ಸೇರಿ ಓದ್ರಿ, ಎಲ್ಯಾಬೋರೇಟ್. ಈ 3 ಸೇರಿ ಓದ್ಬೇಕು, ಎಲ್ಯಾಬೋರೇಟ್.
ಎಲ್ಯಾಬೊರೇಟ್, ಎಲ್ಯಾಬೋರೇಟೆಡ್. ಓಕೆ, ಹಿಂಗ್ ಬಿಡಿ ಬಿಡಿಸಿ ಮೊದಲ ಡಿವೈಡ್ ಮಾಡಿ ಓದ್ಬೇಕು. ಆಮೇಲೆ ಮೂರು ಏನು ಎಷ್ಟು ಡಿವೈಡ್ ಮಾಡಿರ್ತೀರಿ ನೋಡು ವರ್ಡ್ ಅನ್ನ, ಆಮೇಲೆ ಎಲ್ಲಾ ಸೇರಿ ಒಮ್ಮೆ ಓದ್ಬೇಕು. ಎಲ್ಯಾಬೋರೇಟೆಡ್, 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 ಲೈಕ್ ದಿಸ್. ಅಂದ್ರೆ ವಿಸ್ತರಿಸು, ಆ, ವಿಸ್ತಾರ ಮಾಡಿ ಬರೆಯುವುದು, ಎಲಾಬೊರೇಟ್ ಮಾಡೋದು. ಓಕೆ, ಸಂಕ್ಷೇಪಿಸಿ ಅಂತಿರಲ್ಲ ನೀವು, ಅದರ ವಿರುದ್ಧಾರ್ಥಕ ಪದ ಅದು. ಎಲಾಬೊರೇಟ್, ಎಲಾಬೊರೇಟ್ ಮಾಡುದು, ವಿಸ್ತರಿಸಿ ಬರೆಯಿರಿ ಅಂತಿರಲ್ಲ ಅದು. ದೆನ್ ಎಲೆಕ್ಟ್, ಎಲೆಕ್ಟೆಡ್, ಎಲೆಕ್ಟೆಡ್, ಚುನಾಯಿಸು, ಆಯ್ಕೆ ಮಾಡು, ಯು ನೋ ಇಟ್. ಎಲಿವೇಟ್, ಎಲಿವೇಟೆಡ್, ಎಲಿವೇಟೆಡ್, ಎಲಿವೇಟ್ ಮಾಡೋದು, ಮೇಲಕ್ಕೇರಿಸುವುದು ಅಥವಾ ಉದಾತ್ತೀಕರಿಸುವುದು, ಎಲಿವೇಟ್. ಸೊ ಎಲಿಮಿನೇಟ್, ಎಲಿಮಿನೇಟೆಡ್, ಎಲಿಮಿನೇಟೆಡ್, ಹೊರತೆಗೆ, ಹೊರ ಹಾಕು, ಕೊನೆಗಾಣಿಸು. ಓಕೆ, ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡ್ರಿ ಅಂತೀವಿ ನೋಡಿ ನಾವು, ಅಥವಾ ಅವ್ನ ಎಲಿಮಿನೇಟ್ ಮಾಡ್ಬಿಡ್ರಿ ಅಂತಾರ, ಕೊನೆಗಾಣಿಸ್ಬಿಡ್ರಿ. ಆ ಅರ್ಥದಲ್ಲಿ ಕೊನೆಗಾಣಿಸು, ಹೊರ ಹಾಕು, ಆ ಅರ್ಥದಲ್ಲಿ ಎಲಿಮಿನೇಟ್, ಅದಕ್ಕೇನಂತಾರೆ ಎಲಿಮಿನೇಟ್ ಅಂತಾರೆ. ಎಲ್ಯುಸಿಡೇಟ್, ಎಲ್ಯುಸಿಡೇಟೆಡ್, ಎಲ್ಯುಸಿಡೇಟೆಡ್, ಎಲ್ಯುಸಿಡೇಟ್ ನೋಡ್ರಿ, ಇದನ್ನು ನೋಡ್ರಿ, ಎಲು ಸಿ ಡೇಟ್, ಮೂರು ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತಾವಲ್ಲ ನಿಮ್ಗೆ. ಇದನ್ನು ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತತ, ಇದನ್ನು ಸಿ ಅಂತ ಹೇಳಕ್ ಬರ್ತತ, ಡೇಟ್ ಅಂತ ಗೊತ್ತಿದೆ ನಿಮಗೆ. ಮೊದಲ ಬಿಡಿಸಿ ಹೇಳ್ಬೇಕು, ಎಲು ಸಿ ಡೇಟ್ ಹಿಂಗ್ ಓದ್ಬೇಕು ಮೊದಲ, ಆಮೇಲೆ ಎಲು ಸಿ ಡೇಟ್ ಅಂತ ಹೇಳ್ಬಿಡ್ಬೇಕು. ಇದೇ ನೀವು ಇನ್ನೊಂದು ಎಲ್ಲಾರ ಓದುವಾಗ ಅವಾಗ ಎಲ್ ಲು ಸಿ ಡೇಟ್ ಅಂತ ಓದುದಿಲ್ಲ. ಯಾಕೆಂತಂದ್ರೆ ಆಲ್ರೆಡಿ ನೀವು ಓದಿಬಿಟ್ಟಿರ್ತೀರಲ್ಲ ಇಲ್ಲಿ, ಅಲ್ಲಿ ಈಸಿ ಆಗಿ ಬಿಡ್ತದೆ ನಿಮಗೆ. ನೆನಪಿಗೆ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ಪ್ರೊನೌನ್ಸ್ ಮಾಡಿಬಿಡ್ತೀರಿ ನೀವು ಅದನ್ನ. ಎಲ್ಯುಸಿಡೇಟ್, ಎಲ್ಯುಸಿಡೇಟೆಡ್, ಎಲ್ಯುಸಿಡೇಟೆಡ್, ಸ್ಪಷ್ಟಪಡಿಸುವುದು. ಎಲ್ಯುಸಿಡೇಟ್ ಅಂದ್ರೆ ಸ್ಪಷ್ಟಪಡಿಸು, ಬೆಳಕು ಚೆಲ್ಲು, ವಿಷಯದ ಮೇಲೆ ಬೆಳಕು ಚೆಲ್ಲು. ಓಕೆ, ಇದು ವಿಷಯ ಹೀಗಿದೆ ಅಂತೇಳಿ ಫಾರ್ ಎಕ್ಸಾಂಪಲ್, ವರ್ಡ್ಸ್ವರ್ತ್ ಆಸ್ ಎ ರೊಮ್ಯಾಂಟಿಕ್ ಪೋಯೆಟ್ ಎಲ್ಯುಸಿಡೇಟ್ ಅಂತಾರೆ. ಅವರ್ ರೊಮ್ಯಾಂಟಿಕ್ ಪೋಯೆಟ್ ಅಥವಾ ವರ್ಡ್ಸ್ವರ್ತ್ ಆಸ್ ಎ ನೇಚರ್ ಪೋಯೆಟ್ ಎಲ್ಯುಸಿಡೇಟ್ ಅಂತಾರೆ. ಓಕೆ, ವರ್ಡ್ಸ್ವರ್ತ್ ಒಬ್ಬ ನಿಸರ್ಗ ಕವಿ, ಇದನ್ನು ಸ್ಪಷ್ಟಪಡಿಸಿ, ಈ ವಿಷಯದ ಮೇಲೆ ಬೆಳಕು ಚೆಲ್ಲಿ, ಹೇಗೆ ಅಂತ ಹೇಳ್ರಿ ಅಂದಂಗ. ಓಕೆ, ಎಲ್ಯೂಡ್, ಎಲ್ಯೂಡೆಡ್, ಎಲ್ಯೂಡೆಡ್, ಎಲ್ಯೂಡೆಡ್ ನೋಡಿ, ಎಲ್ಯೂಡ್, ಎಲ್ಯೂಡೆಡ್, ಎಲ್ಯೂಡೆಡ್, ತಪ್ಪಿಸಿಕೊಳ್ಳು, ಜಾರಿಕೊಳ್ಳು ಅಂತ ಹೇಳಿದಾಗ. ಇಮ್ಯಾಸಿಯೇಟ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟೆಡ್, ಸೊರಗುವುದು. ಓಕೆ, ಇಮ್ಯಾಸಿಯೇಟ್, ಸೊರಗಿ ಬಿಡುವುದು, ಸಣ್ಣಕಲ್ಲು ಆಗುವುದು. ಓಕೆ, ಇಮ್ಯಾಸಿಯೇಟೆಡ್ ಅಂತಾರೆ ಅಥವಾ ಇಮ್ಯಾಸಿಯೇಟ್. ಈ ವರ್ಬದ ಮೂರು ಫಾರ್ಮ್ಸ್ ನಿಮ್ಗೆ ಗೊತ್ತಿರ್ಲೇಬೇಕಾಗುತ್ತೆ. ಇಲ್ಲದೇ ಇದ್ರೆ ನಾ ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಇಂಗ್ಲಿಷ್ ಮಾತಾಡೋದು ಬಹಳ ಕಷ್ಟ ಆಗ್ತದೆ. ಈ ಮೂರು ಗೊತ್ತಿರದೇ ಇದ್ರೆ ನೀವು ತಪ್ಪ ಯಾಕೆ ಮಾತಾಡ್ತೀರಿ ಅಂದ್ರ, ಈ ಮೂರು ಫಾರ್ಮ್ಸ್ ಗೊತ್ತಿಲ್ಲಂತನ ಅರ್ಥ. ಇಫ್ ಯು ಆರ್ ಸ್ಪೀಕಿಂಗ್ ರಾಂಗ್ ಇಂಗ್ಲಿಷ್, ಇಟ್ ಮೀನ್ಸ್ ದಟ್ ಯು ಆರ್ ನಾಟ್ ಪರ್ಫೆಕ್ಟ್, ಯು ಡೋಂಟ್ ನೋ ದ 3 ಫಾರ್ಮ್ಸ್ ಆಫ್ ವರ್ಬ್ accurately, correctly, properly. ಓಕೆ, ಸೊ ಈ ಮೂರು ಫಾರ್ಮ್ಸ್ ಬೇಕೇ ಬೇಕು. ಅಂದ್ರೆ ನಿಮಗೆ ಬೇಗನೆ ಬರ್ತದೆ ಇಂಗ್ಲಿಷ್ ಕಲಿಯಾಕ, ಮಾತಾಡಕ, ಗ್ರಾಮರ್. ಓಕೆ, ಆ ಅರ್ಥದಲ್ಲಿ ಒಂದು ಮೂರು ಫಾರ್ಮ್ಸ್ ಗೊತ್ತಾಗಬೇಕು. ದಿನ ನಾನು 5, 6, 7 ಹಿಂಗ್ ಕೊಟ್ಕೋತ ಹೋಗ್ತೀನಿ. ಕೊಡುದಲ್ದೇನೆ ರಿಪಿಟೇಷನ್ ಮಾಡ್ತೀನಿ. ನಾವು ಮೂರ್ ಸಲ ಇದನ್ ಮಾಡ್ತೇನೆ, ರಿಪೀಟ್ ಮಾಡ್ತೇನೆ. ಓಕೆ, ನೀವು ಯಾಕೆ ರಿಪಿಟೇಷನ್ ಅಂದ್ರೆ ಗೊತ್ತಿದೆ ನಿಮ್ಗೆ. ರಿಪಿಟೇಷನ್ ಮಾಡಿದ್ರೇನೆ ತಲೆಯಲ್ಲಿ ಉಳಿಯುದು. ನಮ್ಮ ಮೈಂಡ್ ಹೆಂಗಿರ್ತದಂದ್ರ, ನೀವು ಒಂದ್ಸಲ ರಿಪೀಟ್ ಮಾಡಿದ್ರೆ ಏನು ಒಂದು 2-3% ಅಷ್ಟೇ ಕಾನ್ಸಂಟ್ರೇಷನ್ ಮಾಡಿರ್ತೀರಿ. ಐ ಮೀನ್ ಒಂದ್ಸಲ ಮಾತ್ ಹೇಳಿದ್ರ, ಎರಡನೇ ಸಲ ಹೇಳಿದ್ರ ಏನು ಒಂದು ಪರ್ಸೆಂಟೇಜ್ ನಲ್ಲಿ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್, ಏನು 20% ಮಾಡ್ತೀವಿ. ಮೂರನೇ ಸಲ ಹೇಳಿದ್ರೆ ಇನ್ನೊಂದು 20-30 ಜಾಸ್ತಿ ಕಾನ್ಸಂಟ್ರೇಷನ್ ಆಗ್ತದ ಪರ್ಸೆಂಟೇಜ್ ನಲ್ಲಿ. ಓಕೆ, ಅದಕ್ಕಾಗಿ ಮೂರ್ ಸಲ, ನಿಮ್ಗ ಇನ್ನೂ ಬೇಕಂದ್ರೆ 5 ಸಲ ಮಾಡ್ರಿ, 10 ಸಲ ಮಾಡ್ರಿ. ಓಕೆ, ಆಸ್ ಯುವರ್ ಟೈಮ್ ಪರ್ಮಿಟ್ಸ್, ಲೈಕ್ ದಿಸ್. ಈಗ ನೋಡ್ರಿ, ಎಲಾಬೊರೇಟ್, ಎಲಾಬೊರೇಟೆಡ್, ಎಲಾಬೊರೇಟೆಡ್, ಎಲಾಬೊರೇಟ್, ಎಲಾಬೊರೇಟೆಡ್, ಎಲಾಬೊರೇಟೆಡ್, ಎಲಾಬೊರೇಟ್, ಎಲಾಬೊರೇಟೆಡ್, ಎಲಾಬೊರೇಟೆಡ್, ಎಲೆಕ್ಟ್, ಎಲೆಕ್ಟೆಡ್, ಎಲೆಕ್ಟೆಡ್, ಎಲೆಕ್ಟ್, ಎಲೆಕ್ಟೆಡ್, ಎಲೆಕ್ಟೆಡ್, ಎಲೆಕ್ಟ್, ಎಲೆಕ್ಟೆಡ್, ಎಲೆಕ್ಟೆಡ್, ಎಲಿವೇಟ್, ಎಲಿವೇಟೆಡ್, ಎಲಿವೇಟೆಡ್, ಎಲಿವೇಟ್, ಎಲಿವೇಟೆಡ್, ಎಲಿವೇಟೆಡ್, ಎಲಿವೇಟ್, ಎಲಿವೇಟೆಡ್, ಎಲಿವೇಟೆಡ್, ಎಲಿಮಿನೇಟ್, ಎಲಿಮಿನೇಟೆಡ್,
eliminated, eliminate, eliminated, eliminated, eliminate, eliminated, eliminated, elucidate, elucidated, elucidated, elucidate, elucidated, elucidated, elucidate, elucidated, elucidated, elude, 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 ಇಲ್ಯೂಡ್ನು ಅಂತ ಹೇಳ್ತಾರ. ಓಕೆ, ಇಲ್ಯೂಡ್, ಇಲ್ಯೂಡೆಡ್, ಇಲ್ಯೂಡೆಡ್, ಇಲ್ಯೂಡ್, ಇಲ್ಯೂಡೆಡ್, ಇಲ್ಯೂಡೆಡ್, ಇಮ್ಯಾಸಿಯೇಟ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟ್, ಇಮ್ಯಾಸಿಯೇಟೆಡ್, ಇಮ್ಯಾಸಿಯೇಟೆಡ್, ಲೈಕ್ ದಿಸ್. ಓಕೆ, ಈಗ ಈಗ ನೀವು ಈ ರೀತಿಯಾಗಿ ರಿಪಿಟೇಷನ್ ಮಾಡ್ಬೇಕಂದ್ರೆ ನೆನ್ಪಿಡ್ತದ. ಓಕೆ, ಇದು ಇವತ್ತಿನ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್. ಓಕೆ, ಸೊ ಇವು ವರ್ಬ್ಸ್ ಇನ್ನೂ ಬಹಳ ಅದಾವ. 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಕೊಟ್ಟು ಮುಂದೆ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ಚೇಂಜ್ ಮಾಡ್ತೇನೆ ನಾನು. ಓಕೆ, ನೆಕ್ಸ್ಟ್ ಒನ್ ಐ ವಿಲ್ ಮೂವ್ ಆನ್ ಟು ಟೆನ್ಸ್. ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳ್ತಾ ಇದ್ದೆ. ಓಕೆ, ಟೆನ್ಸ್ ನಲ್ಲಿ 15 ಅದಾವ. ಅದರಲ್ಲಿ ಏನು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, 3 ಮೇನ್ ಆಗಿ. ಪ್ರತಿಯೊಂದರಲ್ಲಿ 4 ಅದಾವ. ಪ್ರೆಸೆಂಟ್ ಟೆನ್ಸ್ 4, ಪಾಸ್ಟ್ ಟೆನ್ಸ್ 4, ಫ್ಯೂಚರ್ ಟೆನ್ಸ್ 4. ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಪಾಸ್ಟ್ ಟೆನ್ಸ್ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಫ್ಯೂಚರ್ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. 15. ಹಾಗೆ ಪ್ರತಿಯೊಂದು ಟೆನ್ಸ್ ನ ಅಂಡರ್ದಲ್ಲಿನೂ 4 ಸೆಂಟೆನ್ಸ್ ಗಳು ಇರ್ತಾವ. ಈಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಹೇಳ್ತಾ ಇದೀನಿ ಅಂತ ತಿಳ್ಕೊಡ್ರಿ. ಈ ಈ ಟೆನ್ಸ್ ನಲ್ಲಿ 4 ಸೆಂಟೆನ್ಸ್ ಗಳು. ಅವು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಹಾಗೆ ಇಲ್ಲಿ 4 4 4 4 4 20 ಅದು. ಹಾಗೆ ಪಾಸ್ಟ್ ಟೆನ್ಸ್ 20, ಹಾಗೆ ಫ್ಯೂಚರ್ ಟೆನ್ಸ್ ದಲ್ಲಿ 20. ದೇರ್ ಆರ್ ಟೋಟಲ್ 60 ಸೆಂಟೆನ್ಸಸ್. ಓಕೆ, ನೀವು ಈ 60 ಸೆಂಟೆನ್ಸ್ ಗಳನ್ನ ಕರೆಕ್ಟ್ ಆಗಿ ಗೊತ್ತು ಮಾಡ್ಕೊಂಡ್ರಿ ಅಂದ್ರೆ, ತಿಳ್ಕೊಂಡ್ರಿ ಅಂತಂದ್ರೆ, ಇಂಗ್ಲಿಷ್ ಒಂದು ಹೇಳಿದ್ನಲ್ಲ 40-50% ಬಂದಾಗ, ಇವನ್ ಯು ಕ್ಯಾನ್ ಸೇ 60% ಆಲ್ಸೋ. ಓಕೆ, ಸೊ ಅಷ್ಟು ಇಂಪಾರ್ಟೆಂಟ್ ಟೆನ್ಸ್ ಅನ್ನೋದು. ಓಕೆ, ಈಗ ನಾವು ಪ್ರೆಸೆಂಟ್ ಟೆನ್ಸ್ ಮುಗಿಸಿದ್ವಿ. ಯಾವ 3 ಟೆನ್ಸ್ ಗಳಲ್ಲಿ ಕ್ರಿಯಾಪದ ಇರುವುದಿಲ್ಲ ಅಂತ ಹೇಳಿ ನಾನು? ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್. ಇವುಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಕ್ರಿಯಾಪದವನ್ನ ಬಳಸ್ತಾ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಕನ್ನಡದ ಸೆಂಟೆನ್ಸ್ ನಲ್ಲಿ ಕ್ರಿಯಾಪದ ಇದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡ್ಕೊಡ್ರಿ. ಇಲ್ಲದೇ ಇದ್ರೆ ಆ ಕನ್ನಡ ಸೆಂಟೆನ್ಸ್ ಈ 3ರಲ್ಲಿ ಒಂದಕ್ಕೆ ಸಂಬಂಧಪಡುತ್ತದೆ. ಓಕೆ, ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ನೀವು ಮಾತಾಡೋದು, ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಫ್ಯೂಚರ್ ಟೆನ್ಸ್ ಆಗಿರ್ಬೋದು. ಓಕೆ, ಅಂದ್ರ ಅದು ಏನು ಅಫರ್ಮೇಟಿವ್ ಆಗಿರ್ಬೋದು ನೀವು ಮಾತಾಡಿರ್ಬೋದು, ನೆಗೆಟಿವ್ ಮಾತಾಡಿರ್ಬೋದು, ಇಂಟ್ರಾಗೇಟಿವ್ ಮಾತಾಡಿರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡಿರ್ಬೋದು. ಕನ್ನಡದಲ್ಲಿ ನಾ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಸ್ಪಷ್ಟತೆ ಇರಬೇಕು. ವೆದರ್ ಐ ಆಮ್ ಯೂಸಿಂಗ್ ವರ್ಬ್ ಇನ್ ಕನ್ನಡ ಆರ್ ನಾಟ್. ಕನ್ನಡ ಸೆಂಟೆನ್ಸ್ ನಲ್ಲೇ ನಿಮಗೆ ಇದು ವರ್ಬ್ ಯಾವುದು, ಇದು ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾಗದೇ ಇದ್ದಾಗ ಪ್ರಾಬ್ಲಮ್ ಆಗ್ತದೆ. ಓಕೆ, ಸೊ ಅದಕ್ಕೆ ಕನ್ನಡವನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು ನೀವು. ನಾನು ಈ ಸೆಂಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ. ಈ ನನ್ನ ಕನ್ನಡ ಸೆಂಟೆನ್ಸ್ ಈ 60 ಸೆಂಟೆನ್ಸ್ ಗಳಲ್ಲಿ ಯಾವುದದು ಅನ್ನೋದು ಗೊತ್ತಾಗಬೇಕು. ಅಥವಾ 15 ಟೆನ್ಸ್ ಗಳಲ್ಲಿ ಯಾವುದದು ಅಂತಾನೂ ಗೊತ್ತಾಗಬೇಕು. ಓಕೆ, ಅವಾಗ ಇಂಗ್ಲಿಷ್ ನಲ್ಲಿ ಆಯಾ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ನೀವು ಆ ವಾಕ್ಯಗಳನ್ನ ಕಟ್ಕೊಳ್ಬಹುದು ಇಂಗ್ಲಿಷ್ ನಲ್ಲಿ. ಓಕೆ, ಸ್ವಲ್ಪ ಈ ಪ್ರಾಸೆಸ್ ಲೇಟ್ ಆಗುತ್ತದ, ಆದ್ರೂ ಗ್ರಾಮರ್ ಬದ್ಧವಾಗಿ ಕಲಿತೀರಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಓಕೆ, ಸೊ ನೀವು ಈ ಒಂದು ಮೆಥಡ್ ಮೂಲಕನೇ ನೀವು ಇಂಗ್ಲಿಷ್ ಕಲಿಬೇಕು. ಬೇರೆ ದಾರಿನೇ ಇಲ್ಲ ಅದಕ್ಕೆ. ನೀವು ಬೇರೆ ದಾರಿ ಹೋಗ್ತೀನಂದ್ರೆ ಸಿಗುದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಓಕೆ, ಅದಕ್ಕಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಮಾತಾಡೋದು ಲೇಟ್ ಆಗುತ್ತೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಪ್ರತಿ ವಿಡಿಯೋದಲ್ಲಿನೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಇರುವುದನ್ನೇ ಹೇಳ್ತಿರ್ತೇನೆ ನಾನು. ಲಕ್ಷ್ಯಗೊಟ್ಟು ಕೇಳ್ಬೇಕು, ಗಮನವಿಟ್ಟು ಕೇಳ್ಬೇಕು. ಓಕೆ, ಮೇಲಿಂದ ಮೇಲೆ ನೋಡ್ರಿ, ಯಾವುದೇ ತರದ ಡೌಟ್ ಕ್ರಿಯೇಟ್ ಆಗಕ್ ಬಿಡುದಿಲ್ಲ ನಾನು. ಓಕೆ, ಆ ಅರ್ಥದಲ್ಲಿ ನೀವು ಬಹಳ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ, ಅದರಲ್ಲಿ
ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ ಏನು? ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಇದು ಏನಿದು? ಅಫರ್ಮೇಟಿವ್ ಸೂತ್ರ. ನೆಗೆಟಿವ್ ಮಾಡ್ಬೇಕಂದ್ರ ನಾಟ್, ಇಂಟ್ರಾಗೇಟಿವ್ ಮಾಡ್ಬೇಕಂದ್ರ ಹೆಲ್ಪಿಂಗ್ ವರ್ಬ್ ಮೊದಲೇ ಬರ್ತದ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಂದ್ರ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಬರ್ತದ. ಓಕೆ, ಅದು ಗೊತ್ತಿದೆ ನಿಮ್ಗೆ. ಈಗ ತಿಳ್ಕೊಡ್ರಿ, ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್, ಈಸ್, ಆರ್. ಓಕೆ, ಅವುಗಳ ಮುಂದೆ ನೌನ್ ಇರಬಹುದು, ಅಡ್ಜೆಕ್ಟಿವ್ ಇರಬಹುದು, ಅಡ್ಜೆಕ್ಟಿವ್ ನೌನ್ ಇರಬಹುದು, ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇರಬಹುದು, ವರ್ಬ್ ಇರಬಹುದು, ಪ್ರಿಪೋಸಿಷನ್ ಇರಬಹುದು, ಅಥವಾ ಒಂದ್ 2-3 ಸೇರಿನೂ ಇರಬಹುದು. ಅಡ್ಜೆಕ್ಟಿವ್ ಇರಬಹುದು, ಪ್ರಿಪೋಸಿಷನ್ ನೌನು ಇರಬಹುದು, ಈ ತರ. ಓಕೆ, ಅಟ್ಲೀಸ್ಟ್ ಇವನಾದ್ರೂ ನೆನಪು ಮಾಡ್ಕೊಳ್ಬೇಕು ನೀವು. ಈ ಪ್ರೆಸೆಂಟ್ ಟೆನ್ಸ್ ಅಂದ ತಕ್ಷಣ ಹೆಲ್ಪಿಂಗ್ ಏನು ಹೆಲ್ಪಿಂಗ್ ವರ್ಬ್ಸ್ ಆರ್ ಟು ಬಿ ಫಾರ್ಮ್ಸ್ ಯಾವ್ಯಾವು ಅಂತ ಗೊತ್ತು ಮಾಡ್ಕೊಂಡ್ಬಿಡ್ಬೇಕು. ಯಾವುವು ಅಂತ ಅಂದಾಗ ಇಮಿಡಿಯೇಟ್ ಆಗಿ ಹೇಳಕ್ ಬರ್ತಿರ್ಬೇಕು. ಅಟ್ಲೀಸ್ಟ್ ಅಷ್ಟಾದ್ರೂ ಗೊತ್ತಾಗ್ಬೇಕು ಇಂಗ್ಲಿಷ್ ಅನ್ನ ಮುಂದ್ ತಗೊಂಡು ಹೋಗ್ತಾರೆ. ಓಕೆ, ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಯಾವ್ಯಾವು ಅಂತಂದ್ರೆ ಆಮ್, ಈಸ್, ಆರ್. ಇಲ್ಲಿ ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಮಾತ್ರ ಮಾತಾಡ್ತಿರ್ತೀವಿ, ಬೇರೆ ಏನು ಮಾತಾಡ್ತಿರೋದಿಲ್ಲ. ಓಕೆ, ಅವನು ಶಿಕ್ಷಕನಿದ್ದಾನೆ, ಅವನು ಚೆನ್ನಾಗಿದ್ದಾನೆ, ಅವನು ಧಾರವಾಡದಲ್ಲಿದ್ದಾನೆ, ಇಷ್ಟೇ ಹೇಳೋದಿತ್ತು. ಮುಂದೆ ಸೆಂಟೆನ್ಸ್ ಬೆಳೆಸ್ಬೋದು ನೀವು, ಬಟ್ ಈ ವಿಷಯವನ್ನು ಮಾತ್ರ ಈ ಟೆನ್ಸ್ ಹೇಳ್ತಿರ್ತದ. ಯಾವುದೇ ತರ ಕ್ರಿಯಾಪದವನ್ನ ನಾವು ಬಳಸ್ತಾ ಇಲ್ಲ. ವಿ ಆರ್ ನಾಟ್ ಯೂಸಿಂಗ್ ವರ್ಬ್ಸ್ ಎಟ್ ಆಲ್ ಹಿಯರ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ ಅಂತಾನೂ ಕರೀತಾರೆ. ಯಾಕಂದ್ರೆ ವಿ ಡೋಂಟ್ ನೋ ವೆನ್ an action takes place. ಒಂದು ಕ್ರಿಯೆ ಯಾವಾಗ ಆಗತ್ತಂತ ನಮ್ಮ ನಿರ್ದಿಷ್ಟವಾಗಿ ಹೇಳಕ್ ಆಗ್ತಿರೋದಿಲ್ಲ, ಅದನ್ನ ಅವಾಗ ಬಳಸ್ತಿರ್ತೀವಿ ಇದನ್ನ. ಅದಕ್ಕಾಗಿ ಇದನ್ನ ಏನು ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ ಅಂತಾನು ಕರಿಬಹುದು ನೀವು. ಮತ್ತು ಪ್ರೆಸೆಂಟ್ ಯಾಕಂತಾರ ಅಂತಂದ್ರೆ ಕ್ರಿಯೆ ಯಾವಾಗ ಆಗ್ತಾ ಇರೋದಿಲ್ಲ ಅಂತ ಇಲ್ಲದೆ ಇದ್ದಾಗ ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಂತ ಯಾಕಂತ ಹೇಳ್ಬೇಕು ಅಂತಂದ್ರೆ ಸದ್ಯದಲ್ಲೇ ಆಗುತ್ತಂತಾನ ಅರ್ಥ. ಸದ್ಯದಲ್ಲೇ ಆಗುದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಮ್ಮ ಗ್ರಾಮರಿಯನ್ಸ್ ಅದನ್ನ ಹೇಳ್ತಾರ, ಇಲ್ಲೇ ಇಡ್ಬೇಕಂತ ಹೇಳಿ. ಓಕೆ, ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾನೆ ಹೇಳ್ಬೇಕಂತ ಹೇಳಿ. ಓಕೆ, ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅದನ್ನ ಸದ್ಯದಲ್ಲಿ ಆಗುವ ಕ್ರಿಯೆಗಳನ್ನು ಹೇಳಕ್ ಮಾತ್ರ ಬಳಸೋದಿಲ್ಲ, ಮತ್ತೆ ಬೇರೆ 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 ಸಂದರ್ಭಗಳಲ್ಲಿನೂ ಬಳಸ್ತೀವಿ ಅದನ್ನ. ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಯೂಸೇಜ್ ಆಫ್ ಪ್ರೆಸೆಂಟ್ ಟೆನ್ಸ್ ಅಂತ. ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಗೆ ಯೂಸೇಜ್ ಇರೋದಿಲ್ಲ. ಅದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ಮೊದಲು ಹೇಳ್ಬಿಟ್ಟಿರ್ತೀನಲ್ಲ. ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ, ಇದ ಒಂದು ಯೂಸೇಜ್. ಅದೇ ಸಂದರ್ಭದಲ್ಲಿ ಮಾತ್ರ ಬಳಸ್ತೀವಿ ನಾವು. ಓಕೆ, ಇದನ್ನ ಒಂದು ಸಂದರ್ಭದಲ್ಲೆಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಇದನ್ನ ಬಳಸ್ತಿರ್ತೀವಿ. ಹಿಂಗಾಗಿ ಸೊ ಅಬಂಡೆಂಟ್ ಆಗಿ ಈ ಟೆನ್ಸ್ ಅನ್ನ ನಾವು ಬಳಕೆ ಮಾಡ್ತಿರ್ತೀವಿ. ನಮಗ್ ಗೊತ್ತಿಲ್ಲದೇನೆ ಬಳಕೆ ಮಾಡ್ತಿರ್ತೀವಿ. ಕನ್ನಡದಲ್ಲಿ ಇಂಥ ಸೆಂಟೆನ್ಸ್ ಗಳನ್ನ ಡೈಲಿ ಹೇಳ್ತಿರ್ತೀವಿ ನಾವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಅನ್ನ ಕನ್ನಡದಲ್ಲಿ ಬಹಳ ಹೇಳ್ತಿರ್ತೀವಿ ನಾವು. ಬಟ್ ಪ್ರಾಬ್ಲಮ್ ಏನಂದ್ರ ಆ ಸೆಂಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹಿಂಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾದ್ರ ಆ ಟೆನ್ಸ್ ಸೂತ್ರಕ್ಕೆ ಅನುಗುಣವಾಗಿ ಸೆಂಟೆನ್ಸ್ ಅನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ನನ್ನ ಕನ್ನಡದ ವಾಕ್ಯ ಇದೇ ಟೆನ್ಸ್ ಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗ್ತಿರೋದಿಲ್ಲ. ದೇರ್ ಪ್ರಾಬ್ಲಮ್ ಅರೈಸಸ್. ಓಕೆ, ಲೈಕ್ ದಿಸ್. ಈಗ ನೋಡಿ, ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯೂಸೇಜ್ ಅಂದ್ರ ಯೂಸಸ್ ಅನ್ನಂಗ. ಯೂಸೇಜ್ ಮೀನ್ಸ್ ಯೂಸಸ್, ಉಪಯೋಗಗಳು. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ ಉಪಯೋಗ. ಫಸ್ಟ್ ಒನ್, habitual actions or repeated actions. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರ ಇಟ್ ಎಕ್ಸ್ಪ್ರೆಸಸ್ habitual actions. ದೈನಂದಿನ ಕ್ರಿಯೆಗಳನ್ನು ಹೇಳಕ್ ಬಳಸ್ತೀವಿ ನಾವು. ದೈನಂದಿನ ಕ್ರಿಯೆಗಳನ್ನ ಹೇಳಕ್ ಎಕ್ಸಾಂಪಲ್ ಕೊಟ್ಟಿನಿ, ನೋಡಿದ ತಕ್ಷಣ ಗೊತ್ತಾಗ್ತದೆ. ಆಕ್ಷನ್ಸ್ ದಟ್ ಹ್ಯಾಪನ್ ರೆಗ್ಯುಲರ್ಲಿ. ರೆಗ್ಯುಲರ್ ಆಗಿ ಆಗ್ತಿರ್ತಾವ ಕ್ರಿಯೆ, ನಾವು ಮಾಡ್ತಿರ್ತೀವಿ ರೆಗ್ಯುಲರ್ ಆಗಿ. ಒಂದು ಕ್ರಿಯೆ ಆಗ್ತಿರ್ತದೆ ರೆಗ್ಯುಲರ್ ಆಗಿ. ಅದಕ್ಕೇನಂತಾರ, ಅಂತ ಸಂದರ್ಭವನ್ನು ವ್ಯಕ್ತ ಮಾಡಕ ಈ ಟೆನ್ಸ್ ಅನ್ನ ಬಳಸ್ತಿರ್ತೀವಿ. ನಮಗ್ ಗೊತ್ತಿರುದಿಲ್ಲ ಅದು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ. ಅಂದ್ರ ನೀವು ನೆನಪು ಇಟ್ಕೊಳ್ಬೇಕು. ಏನಂತ ನೆನಪು ಇಟ್ಕೊಳ್ಬೇಕು? ರೆಗ್ಯುಲರ್ ಆಗಿ ನಾವೇನ್ ಮಾಡ್ತೀವಲ್ಲ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಅಂತ ನಿಮ್ಗೆ ಗೊತ್ತು ಮಾಡ್ಕೋಬೇಕು.
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ವಾಕ್ಯ ಅಂತ ನೀವು ತಿಳಿದ ತಕ್ಷಣ ಆ ಟೆನ್ಸ್ ಏನಿದೆ ನೋಡು, ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ಸೆಂಟೆನ್ಸ್ ಅನ್ನ ಬಿಲ್ಡ್ ಮಾಡ್ಬೇಕು. ಈ ಸೂತ್ರಕ್ಕೆ ಅನುಗುಣವಾಗಿ ಅಂದ್ರೆ ಅಫರ್ಮೇಟಿವ್ ಮಾತಾಡಿದ್ರೆ ನೆಗೆಟಿವ್ ಮಾತಾಡಿದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಬರ್ತದೆ. ಇಂಟ್ರಾಗೇಟಿವ್ ನೀವು ಮಾತಾಡಿದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದೆ. ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡಿದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಬರ್ತದೆ. ಓಕೆ, ಕ್ವಶನ್ ಮಾರ್ಕ್. ಈಗ ಇದ್ರದ್ದು ಹೆಲ್ಪಿಂಗ್ ವರ್ಬ್ಸ್ ಯಾವ ಹೇಳ್ರಿ? ಡೂ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್, ಈಸ್, ಆರ್ ಅವಕ್ಕೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರೆಯೋಂಗಿಲ್ಲ. ಯಾಕಂದ್ರೆ ಕ್ರಿಯೆಗಳಿಗೆ ಇರುವುದಿಲ್ಲ, ಕ್ರಿಯಾಪದಕ್ಕೆ ಹೆಲ್ಪ್ ಆಗಿರುವುದಿಲ್ಲ ಅವು. ಅದಕ್ಕೆ ಟು ಬಿ ಫಾರ್ಮ್ ಅಂತ ಇಟ್ಕೊಳ್ಳೋದು ಒಳ್ಳೇದು. ಬಹಳಷ್ಟು ಪುಸ್ತಕಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತಾನು ಬರ್ದಾರ, ತಪ್ಪೇನಲ್ಲ. ಬಟ್ ನಮ್ಗೆ ಏನಂತ ತಿಳ್ಕೊಳ್ಬೇಕು, ಅವು ಟು ಬಿ ಫಾರ್ಮ್ಸ್ ಅಂತ ತಿಳ್ಕೊ. ಯಾಕಂತಂದ್ರೆ ಸ್ಥಿತಿಯನ್ನ ಮಾತ್ರ ಹೇಳ್ತಿರ್ತಾವಲ್ಲಿ ಆಮ್, ಈಸ್, ಆರ್ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ. ಇಲ್ಲಿ ಇವಕ್ಕೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಇವು ವರ್ಬಿಗೆ ಹೆಲ್ಪ್ ಮಾಡಕ್ ಬಂದಿರ್ತಾವ. ಓಕೆ, ಅದಕ್ಕೆ ಹೆಲ್ಪಿಂಗ್ ವರ್ಬ್ಸ್, ವರ್ಬ್ಸ್ ವಿಚ್ ಆರ್ ಹೆಲ್ಪಿಂಗ್. ಡೂ, ಡಸ್ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ ಡೂ, ಡಸ್ ಅಂತ ಹೇಳಕ್ ಬರ್ತಿರ್ಬೇಕು. ಓಕೆ, ಈಗ ನೋಡ್ರಿ ಫಸ್ಟ್ ಸಂದರ್ಭ ಯಾವುದು ಅಂತಂದ್ರ ಹ್ಯಾಬಿಚುವಲ್ ಆಕ್ಷನ್ಸ್ ಆರ್ ರಿಪೀಟೆಡ್ ಆಕ್ಷನ್ಸ್. ರಿಪೀಟೆಡ್ಲಿ ಮಾಡ್ತಿರ್ತೀವಿ ಅಥವಾ ಹ್ಯಾಬಿಚುವಲ್ ಮಾಡ್ಕೊಂಡಿರ್ತೀವಿ ನಾವು. ದೈನಂದಿನ ಕ್ರಿಯೆಗಳನ್ನು ಹೇಳಲು, ದೈನಂದಿನ ಕ್ರಿಯೆಗಳನ್ನ ಹೇಳಲು ಇದನ್ನ ಬಳಸ್ತೀವಿ ನಾವು. ಯಾವುದು ದೈನಂದಿನ ಕ್ರಿಯೆಗಳು? ಡೈಲಿ ಮಾಡುವಂತವು. ಸೊ ಐ ವೇಕ್ ಅಪ್ ಅಟ್, ಇಲ್ಲಿ ಬರ್ದು ನಾವು ಐ ವೇಕ್ ಅಪ್ ಅಟ್ 6 AM. ದೈನಂದಿನ ಕ್ರಿಯೆ ನೀವು ಹೇಳ್ತಿರ್ತಾರೆ, ನಾನು 5 ಗಂಟೆಗೆ ಹೇಳ್ತೇನ್ರಿ ಅಂದ್ರ ನಿನ್ನ ದೈನಂದಿನ ಕ್ರಿಯೆ ಅದ. ಅದನ್ನ ಹೇಳಕ್ ನೀ ಯಾವ ಟೆನ್ಸ್ ಬಳಸ್ಬೇಕು? ಇದೇ ಟೆನ್ಸ್ ಅನ್ನ ಬಳಸ್ಬೇಕು. ಈ ಇಂಗ್ಲಿಷ್ ಕಲಿಯೋದು ಏನಂತಂದ್ರೆ ಬಹಳ ಈಜಿ, ಆದ್ರೆ ನೆನಪಿಟ್ಕೊಂಡ್ರೆ ಬಹಳ ಈಜಿ. ಇಲ್ಲಿ ನೆನಪಿಡೋದು ಮಾತ್ರ ಚಾಲೆಂಜಿಂಗ್ ನನ್ನ ಪ್ರಕಾರ. ಅದು ಒಂದು ಈ ನಿಮಗೆ ಪ್ರಾಬ್ಲಮ್. ನೆನಪಿಟ್ರಿ ಅಂದ್ರ ಬಹಳಷ್ಟು ಇಂಗ್ಲಿಷ್ ಬೇಗನೆ ಕಲಿತೀರಿ. ನೆನಪಿಡದೆ ಇದ್ರೆ ಹೋಗ್ಬಿಡ್ತದ. ಓಕೆ, ತಿಳ್ಕೊಬೇಕು. ನಾ ದೈನಂದಿನ ಕ್ರಿಯೆ ಹೇಳಾಕತ್ತೀನೋ ಮತ್ತೆ ಬೇರೆ ಏನಾದ್ರು ಹೇಳಾಕತ್ತೀನೋ, ದೈನಂದಿನ ಕ್ರಿಯೆ ಹೇಳ್ತಾ ಇದ್ರ ಅದು ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಂಡು ಆ ಟೆನ್ಸ್ ಅನ್ನ ಬಳಸ್ಬೇಕು. ಐ ವೇಕ್ ಬರೀ ಓನ್ಲಿ ಅಫರ್ಮೇಟಿವ್ ಅಂತಲ್ಲ, ನೆಗೆಟಿವ್ನು ಹೇಳ್ತಿರ್ಬಹುದು. ಐ ಡೂ ನಾಟ್ ವೇಕ್ ಅಪ್ ಅಟ್ 6 AM. ನಾನು ಏನು 6 ಗಂಟೆಗೆ ಏಳುವುದಿಲ್ಲ ಅಂತಾನು ಹೇಳ್ತಿರ್ಬೋದು. 6 ಗಂಟೆಗೆ ಡೈಲಿ ಹೇಳ್ತೀಯಾ ನೀ ಅಂತಾನು ಕೇಳ್ತಿರ್ಬೋದು. ಇನ್ನೊಬ್ರು 6 ಗಂಟೆಗೆ ದಿನ ಹೇಳುವುದಿಲ್ಲ ಅಂತಾನು ಕೇಳ್ತಿರ್ಬೋದು. ಓಕೆ, ಅವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರ್ತಾವ. ಅಂದ್ರ ಆ ಕ್ರಿಯೆ ಡೈಲಿ ಇಲ್ಲ ಅಂತ ಅಂದಂಗ. ಆ ಕ್ರಿಯೆನ ಡೈಲಿ ಮಾಡೋದಿಲ್ಲ. ಐ ಡು ನಾಟ್ ವೇಕ್ ಅಪ್ ಅಟ್ 6 AM. 6 AM ಗೆ ಆ ಕ್ರಿಯೆ ಮಾಡೋದಿಲ್ಲ. ಅದು ದೈನಂದಿನ ಕ್ರಿಯೆ ನಿಂದು. ಆ 6 ಗಂಟೆಗೆ ಹೇಳದೇ ಇರೋದು ದೈನಂದಿನ ಕ್ರಿಯೆ ಈ ಅರ್ಥದಲ್ಲಿ. ಓಕೆ, ನಾವು ಓನ್ಲಿ ಅಫರ್ಮೇಟಿವ್ ಅಂತ ಥಿಂಕ್ ಮಾಡಬಾರ್ದು. ದೈನಂದಿನ ಕ್ರಿಯೆಗಳನ್ನು ಹೇಳಲು ಅದು ನೆಗೆಟಿವ್ ಇರಬಹುದು, ಅಫರ್ಮೇಟಿವ್ ಇರಬಹುದು. ಈ ಸೆಂಟೆನ್ಸ್ ಅನ್ನ ಬಳಸ್ತೀವಿ. ಐ ಮೀನ್ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಶಿ ವಿಸಿಟ್ಸ್ ಹರ್ ಪ್ಯಾರೆಂಟ್ಸ್ ಎವ್ರಿ ಸಂಡೇ. ನೋಡಿ, ಐ ವೇಕ್ ಅಪ್, ಐ ವೇಕ್ ಅಪ್, ವೇಕ್ ಇಲ್ಲಿ ಹಿ ಶೀಟ್ ಅಂತಂದ್ರ ವರ್ಬಿಗೆ ಎಸ್ ಆಡ್ ಆಗುತ್ತೆ. ಇಲ್ಲಿ ಬರೋದು ಶಿ ಬರ್ದಿನಿ, ವರ್ಬ್ ಬರೇ ವಿಸಿಟ್. ಇದು ವಿಸಿಟ್, ವಿಸಿಟೆಡ್, ವಿಸಿಟೆಡ್. ಇಲ್ಲಿ ಎಸ್ ಹಚ್ಚಿ ನೋಡ್ರಿ. ಹಿ ಶಿ ಇಟ್ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ವರ್ಬಿಗೆ ಎಸ್ ಆಡ್ ಆಗುತ್ತಾ. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ನೆನ್ಪಿಟ್ಕೊಳ್ಳೋದು ನೋಡಿ, ಮತ್ತೆ ನೆನ್ಪಿಟ್ಕೊಳ್ಳೋದು ಬಹಳಷ್ಟು ಇದೆ ವಿಷಯಗಳು ಇದ್ರಲ್ಲಿ. ಓಕೆ, ನೀವು ನೆನ್ಪಿಟ್ಕೊಳ್ಳೋದು ಒಂದು ಚಾಲೆಂಜಿಂಗ್ ಇದೆ. ಇಟ್ಕೊಂಡ್ರಿ ಅಂದ್ರ 90% ಇಂಗ್ಲಿಷ್ ಬಂದ. ಯಾಕಂದ್ರ ಅದು ನೀವು ನೆನಪಿಟ್ಕೊಂಡಿದ್ದು ಆರಾಮಾಗಿ ಮಾತಾಡಕ್ ಸ್ವಲ್ಪ ನೆನಪಿಸ್ಕೊಂಡ್ ಆ ಟೈಮ್ ನಲ್ಲಿ ನೆನಪಿಗೆ ಬಂತು ಅಂತ. ಓಕೆ, ವಿಸಿಟ್ಸ್ ಹರ್ ಪ್ಯಾರೆಂಟ್ಸ್ ಎವ್ರಿ ಸಂಡೇ. ಅವಳು ತನ್ನ ಪ್ಯಾರೆಂಟ್ಸ್ ಗಳನ್ನ, ಪಾಲಕರನ್ನ ಪ್ರತಿ ಸಂಡೆಗೆ, ರವಿವಾರದಲ್ಲಿ ಭೇಟಿ ಆಗುತ್ತಾಳೆ. ಪ್ರತಿ ರವಿವಾರಕ್ಕೆ ಭೇಟಿ ಆಗುತ್ತಾಳೆ. ನೋಡ್ರಿ, ಭೇಟಿ ಕೊಡುತ್ತಾಳೆ. ಅವ್ರ ಪೇರೆಂಟ್ಸ್ ಭೇಟಿ ಕೊಡ್ತಾಳೆ ಪ್ರತಿ ರವಿವಾರ, ಪ್ರತಿ ಸಂಡೆ. ದೈನಂದಿನ ಕ್ರಿಯೆ ಹಾಕಿದ್ದು ಇನ್ನೊಂದು ತಿಳ್ಕೊಡ್ತೀನಿ. ದೈನಂದಿನ ಕ್ರಿಯೆ ಅಂದ್ರೆ ಬರೀ ಡೈಲಿ ಮಾಡೋದು ಅಷ್ಟೇ ಅಲ್ಲ, ಅದು ವರ್ಷಕ್ಕೊಮ್ಮನೂ ಮಾಡ್ತಿರ್ಬೋದು. ಐ ಗೋ ಟು ಮಂತ್ರಾಲಯ ಎವ್ರಿ ಇಯರ್. ನಾನು ಎವ್ರಿ ಇಯರ್ ಮಂತ್ರಾಲಯಕ್ಕೆ ಹೋಗ್ತೀನಿ. ಐ ಗೋ ಟು ಧರ್ಮಸ್ಥಳ ಎವ್ರಿ ಇಯರ್. ಐ ಗೋ ಟು ತಿರುಪತಿ ಎವ್ರಿ ಇಯರ್, ಎವ್ರಿ ಮಂತ್, ಎವ್ರಿ ವೀಕ್. ಏನೇ ಹೇಳ್ತಿರ್ಬೋದು ನೀವು, ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಡೇ. ಬರೀ ದೈನಂದಿನ ಅಂದ ತಕ್ಷಣ ಡೈಲಿ ಮಾಡುವಂತ ಅಷ್ಟೇ ಅಲ್ಲ, ಇಂಪಾರ್ಟೆಂಟ್ ತಿಳ್ಕೊಡ್ರಿ. ಓಕೆ, ಲೈಕ್ ದಿಸ್, ಐ ವಿಸಿಟ್ ದಟ್ ಮ್ಯೂಸಿಯಂ ಎವ್ರಿ ಮಂತ್. ಪ್ರತಿ ಮಂತಿಗೆ ಏನು ಮ್ಯೂಸಿಯಂ ವಿಸಿಟ್ ಕೊಡ್ತೀನಿ ನಾನು. ಇದರರ್ಥ ಏನ್ ಹೇಳ್ರಿ, ದೈನಂದಿನ ಅಲ್ಲ,
ಪ್ರತಿ ಮಂತ್ ವಿಸಿಟ್ ಕೊಡ್ತಾ ಇದ್ರು, ದೈನಂದಿನ ಅನ್ನೋ ಅರ್ಥದಲ್ಲೇನೆ ತಗೊಂಡಿರ್ತೀವಿ ಅದನ್ನ. ಅಂದ್ರೆ ಒಂದು ರೆಗ್ಯುಲರ್ ಆಗಿ ಅಂತ ಅರ್ಥ. ನೀವು ವರ್ಷ ವರ್ಷ ಹೋಗ್ತಿದ್ರು ರೆಗ್ಯುಲರ್ ಆಗಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಅಂದ್ರೆ ತಪ್ಪಿಸುದಿಲ್ಲ ನೀವು. ಒಂದ್ ವರ್ಷ ಆದ ತಕ್ಷಣ ನೆಕ್ಸ್ಟ್ ಇಯರ್ ಹೋಗಿ ಹೋಗ್ತೀರಿ, ಮತ್ ನೆಕ್ಸ್ಟ್ ಇಯರ್ ಹೋಗಿ ಹೋಗ್ತೀರಿ. ಅದಕ್ಕೆ ರೆಗ್ಯುಲರ್ ಅಂತ ಕನ್ಸಿಡರ್ ಆಗುತ್ತೆ. ಈಗ ವಾರಕ್ಕೊಮ್ಮೆ ನೀವು ಒಂದ್ ಕಡೆ ಟ್ಯೂಷನ್ ಹೋಗ್ತಾ ಇದ್ರಿ ಅಂತ ತಿಳ್ಕೊಳ್ರಿ. ವಾರ ಹೋಗ್ತಿರಿ ನಾವ್ ಅಂದ್ರ ನೀವು ದೈನಂದಿನವಾಗಿ ಹೋಗ್ತಾ ಇದ್ರಿ ಅಂತ ಅರ್ಥ. ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ತೀವಿ ಅಂತಾನ ಅರ್ಥ. ಓಕೆ, ರೆಗ್ಯುಲರ್ ಹೋಗ್ತೀನ್ರಿ ನಾನು ಅಂತೀರಿ, ವಾರಕ್ಕೊಮ್ಮೆ ಹೋಗ್ತಾ ಇದ್ರು. ಯಾಕಂದ್ರೆ ವಾರಕ್ಕೊಮ್ಮೆ ಹೋಗೋದು ಅಷ್ಟೇ ನಿಮ್ದು ಡ್ಯೂಟಿ ಆಗಿರ್ತದ. ಅಂದ್ರ ಅಷ್ಟೇ ವಾರಕ್ಕೊಮ್ಮೆ ಅಷ್ಟೇ ಅಟೆಂಡ್ ಆಗ್ತಿರ್ತೀರಿ ನೀವು. ಅದ್ರ ತಪ್ಪಿಸ್ತಿರೋದಿಲ್ಲ. ದಟ್ ಆಲ್ಸೋ ಕಮ್ಸ್ ಅಂಡರ್ ದೈನಂದಿನ, ಐ ಮೀನ್ ಹ್ಯಾಬಿಚುವಲ್ ಆಕ್ಷನ್. ಓಕೆ, ಲೈಕ್ ದಿಸ್. I wake up at 6 a.m. She visits her parents every Sunday. ನೋಡಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಎಲ್ಲ ಆಬ್ಜೆಕ್ಟ್ ಅಂತ ಇಟ್ಕೊಂಡ್ಬಿಟ್ರಿ. ಓಕೆ, ವಿ ರೀಡ್ ನ್ಯೂಸ್ ಪೇಪರ್ಸ್ ಡೈಲಿ. ನೋಡಿ, ಡೈಲಿ ನ್ಯೂಸ್ ಪೇಪರ್ ಓದ್ತೀನಿ ನಾನು. ನೀವು ಅಂತಿರ್ತೀರಿ ಡೈಲಿ ನ್ಯೂಸ್ ಪೇಪರ್ ಓದ್ತೀನಿ ನಾನು. ಡೈಲಿ ನ್ಯೂಸ್ ಪೇಪರ್ ಓದುದಿಲ್ಲ. ನೆಗೆಟಿವ್ನು ಹೇಳ್ಬೋದು. ಓದುಲ್ಲ ಅನ್ನೋದು ದೈನಂದಿನ ನಿಮ್ಮ ಕ್ರಿಯೆ ಅಲ್ಲ. ದೈನಂದಿನ ಕ್ರಿಯೆ ಹೌದಾಗಿರ್ಬೋದು, ಇಲ್ಲ ಆಗಿರ್ಬೋದು. ನೆಗೆಟಿವ್ ಹೇಳ್ತಾ ಇದ್ರೆ ಅಷ್ಟೇ. ಅಂದ್ರ ನ್ಯೂಸ್ ಪೇಪರ್ ಓದುವುದು ನಿಮ್ಮ ದೈನಂದಿನ ಕ್ರಿಯೆ ಅಲ್ಲ ಅಂತಾನು ಹೇಳ್ತಿರ್ಬೋದು, ನೆಗೆಟಿವ್ನು ಹೇಳ್ತಿರ್ಬೋದು. ದಟ್ ಆಲ್ಸೋ ಕಮ್ಸ್ ಅಂಡರ್ ದಿಸ್. ಅದು ಒಂದು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬರೀ ಅಫರ್ಮೇಟಿವ್ ಅಷ್ಟೇ ಅಲ್ಲ. ನೀವು ಅದನ್ನ ಅಫರ್ಮೇಟಿವ್ ಹೇಳ್ತಿರ್ಬೋದು, ನೆಗೆಟಿವ್ ಹೇಳ್ತಿರ್ಬೋದು, ಇಂಟ್ರಾಗೇಟಿವ್ ಹೇಳ್ತಿರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಹೇಳ್ತಿರ್ಬೋದು. ಈ ತರ ವಿ ರೀಡ್ ನ್ಯೂಸ್ ಪೇಪರ್ಸ್ ಡೈಲಿ. ವಿ ರೀಡ್. ಓಕೆ, ಈ ರೀಡ್ ಅನ್ನೋದು ಮೂರು ಫಾರ್ಮ್ ಹೆಂಗಿರ್ತದಂದ್ರ, ರೀಡ್, ರೆಡ್, ರೆಡ್. ಫಸ್ಟ್ ಫಾರ್ಮು ಅದೇ ಸ್ಪೆಲ್ಲಿಂಗ್, ಸೆಕೆಂಡ್ ಫಾರ್ಮು ಅದೇ, ಥರ್ಡ್ ಫಾರ್ಮು ಅದೇ. ಅದರ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಆಗಿರ್ತದೆ. ರೀಡ್ ಸೆಕೆಂಡ್ ಫಾರ್ಮ್, ರೆಡ್ ಥರ್ಡ್ ಫಾರ್ಮು ರೆಡ್. ಓಕೆ, RED ರೆಡ್ ಅಲ್ಲ, READ ಸೇಮ್ ಸ್ಪೆಲ್ಲಿಂಗ್. ಓಕೆ, ಸೊ ದಿಸ್ ಈಸ್ ಫಸ್ಟ್ ಯೂಸೇಜ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಸ್ಟ್ ಯೂಸೇಜ್. ಇಂಥ ಸಂದರ್ಭದಲ್ಲಿ ನಾವು ಬಳಸ್ತೀವಿ. ದೈನಂದಿನ ಕ್ರಿಯೆಗಳನ್ನು ಹೇಳಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಸಾದಾ ವರ್ತಮಾನ ಕಾಲವನ್ನು ಬಳಸ್ತೀವಿ. ನೆಕ್ಸ್ಟ್ ಒನ್, ಮತ್ತೆ ಯಾವಾಗ ಬಳಸ್ತೀವಿ ಇದನ್ನ? ಜನರಲ್ ಟ್ರೂತ್ಸ್ ಆರ್ ಯೂನಿವರ್ಸಲ್ ಫ್ಯಾಕ್ಟ್ಸ್. ಸಾರ್ವತ್ರಿಕ ಸತ್ಯಗಳು ಇರ್ತಾವ, ಜನರಲ್ ಟ್ರೂತ್ ಇರ್ತಾವ. ಯು ಕೆನಾಟ್ ಚೇಂಜ್ ದೆಮ್. ಅಂತಾವ್ ಹೇಳಾಕ, ಅಂತ ಸೆಂಟೆನ್ಸ್ ಗಳನ್ನ ಹೇಳಾಕ ಈ ಟೆನ್ಸ್ ಅನ್ನ ಬಳಸ್ತೀವಿ ನಾವು. ಥಿಂಗ್ಸ್ ದಟ್ ಆರ್ ಆಲ್ವೇಸ್ ಟ್ರೂ, ಯಾವಾಗ್ಲೂ ಸತ್ಯವಾಗಿರ್ತಾವ. ಪರ್ಮನೆಂಟ್ ಟ್ರೂತ್, ಶಾಶ್ವತವಾದ ಸತ್ಯವನ್ನು ಹೇಳಲು ಈ ಟೆನ್ಸ್ ಅನ್ನು ಬಳಸುತ್ತೇವೆ. ಅಂದ್ರೆ ಅರ್ಥ ಬರೀ ಥಿಯರಿಟಿಕಲ್ ಆಗಿ ನೋಡ್ಬೇಡ್ರಿ, ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಕೊಡ್ರಿ, ಅಂದ್ರೆ ಗೊತ್ತಾಗುತ್ತ. ಸುಮ್ನೆ ಇಲ್ಲಿ ಹೇಳುದು ನಾವು ಭಾಷಣ ಮಾಡ್ದಂಗ ಆಗುತ್ತ, ಅದು ಕೇಳ್ತೀರಿ, ಹಂಗ ಬಿಟ್ಬಿಡ್ತೀರಿ. ಶಾಶ್ವತವಾದ ಸತ್ಯವನ್ನು ಹೇಳಲು ಬಳಸುತ್ತಾರೆ ಅಂದೆ, ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕು. ಈ ಸೆಂಟೆನ್ಸ್ ಹೇಳಿದ್ರೆ ಇವರು ಇದರ ಅರ್ಥ ಏನು ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ಓಕೆ, ಈಗ ನೋಡಿ, ಶಾಶ್ವತವಾದ ಸತ್ಯವನ್ನು ಹೇಳಲು ಅಥವಾ ಸಾರ್ವತ್ರಿಕ ಸತ್ಯವನ್ನು ಹೇಳಲು ಈ ಟೆನ್ಸ್ ಅನ್ನ ಬಳಸ್ತೀವಿ. ಅಂದ್ರ ನಿಮ್ಮ ಕನ್ನಡದ ವಾಕ್ಯ ಅದು ಶಾಶ್ವತವಾದ ಸತ್ಯದ ಕುರಿತಾಗಿದ್ರಂದ್ರೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮಾತಾಡ್ತೀರಿ ಅಂತ ಅರ್ಥ ತಿಳ್ಕೊಬೇಕು ನೀವು. ಅದ ನೆಗೆಟಿವ್ನು ಆಗಿರ್ಬೋದು. ಓಕೆ, ಅದು ಶಾಶ್ವತ ಸತ್ಯ ನೆಗೆಟಿವ್ ಆಗಿರ್ಬೋದು. ಓಕೆ, ಇಲ್ಲಿ ನೋಡ್ರಿ, ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಹುಟ್ಟಿದನು ಅಂತಿರೋ, ಹುಟ್ಟುತ್ತಿದ್ದಾನೆ ಅಂತಿರೋ, ಹುಟ್ಟುವನು ಅಂತಿರೋ, ಹುಟ್ಟುತ್ತಾನೆ ಅಂತಿರೋ, ಹುಟ್ಟುತ್ತಾನೆ. ಇದು ಶಾಶ್ವತವಾದ ಸತ್ಯ. ಹುಟ್ಟುತ್ತಿದ್ದಾನೆ ಅಂದ್ರೆ ತಪ್ಪಾಗುತ್ತೆ, ಹುಟ್ಟಿದನು ಅಂದ್ರೆ ತಪ್ಪಾಗುತ್ತೆ. ಸೂರ್ಯ ಪೂರ್ವದಲ್ಲಿ ಹುಟ್ಟಿದನು ಅಂದ್ರ ನಿನ್ನೆ ಬೇರೆ ದಿನದಲ್ಲಿ ಬೇರೆ ದಿಕ್ಕಿನಲ್ಲಿ ಹುಟ್ಟಿದ್ದನು ಅಂತ ಏನು ಅರ್ಥ ಆಗ್ತದ. ಓಕೆ, ಅದಕ್ಕ ಈಗ ನೋಡ್ರಿ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಇದು ಶಾಶ್ವತವಾದ ಸತ್ಯ. ಈ ಸತ್ಯವನ್ನು ನೀವು ಹೇಳ್ತಾ ಇದ್ದೀರಿ, ಸೂರ್ಯನು ಪೂರ್ವದಲ್ಲಿ ಹುಟ್ಟುವ ಶಾಶ್ವತವಾದ ಸತ್ಯವನ್ನ ಹೇಳ್ತಾ ಇದ್ದೀರಿ. ಓಕೆ, ಸನ್ ರೈಸಸ್, ರೈಸ್ ಇದು ಇಟ್ ಅಂತ ಅರ್ಥ ಕೊಡ್ತದಲ್ಲ, ಶಿ ಇಟ್ಟಿದ್ದಲ್ಲೇ ಎಸ್ ಬರ್ತದಲ್ಲ, ಅದಕ್ಕ ದ ಸನ್ ರೈಸಸ್ ಎಸ್ ಹಚ್ಚಿದ್ವಿ. ರೈಸ್ ಅನ್ನೋದು ಮೇನ್ ವರ್ಬ್, ಅದು V1, ಅದಕ್ಕೆ ಎಸ್ ಹಚ್ಚಿದ್ವಿ. ಸನ್ ರೈಸಸ್ ಇನ್ ದ ಈಸ್ಟ್. ನೋಡ್ರಿ, ಇವು ಯುನಿಕ್ ಆಬ್ಜೆಕ್ಟ್ಸ್ ಅಂತಾರ. ಸನ್, ಈಸ್ಟ್, ಇದು ಸನ್, ಮೂನ್, ಅರ್ತ್, ಓಕೆ, ವರ್ಲ್ಡ್, ಯೂನಿವರ್ಸ್, ಇವುಗಳ ಹಿಂದೆ ಯಾವಾಗ್ಲೂ ದ ಯೂಸ್ ಮಾಡ್ತಿರ್ಬೇಕು. ಓಕೆ, ಹಂಗ ದಿಕ್ಕುಗಳ ಹೆಸರು ಇರ್ತಾವಲ್ಲ, ಅವುಗಳ ಹಿಂದನೂ ದ ಯೂಸ್ ಮಾಡ್ತಿರ್ಬೇಕು. ಈಸ್ಟ್, ಸೌತ್, ನಾರ್ತ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ದ ಸೌತ್ ಈಸ್ಟ್, ದ ನಾರ್ತ್, ಈ ತರ. ಓಕೆ, ಥಿಂಗ್ಸ್ ದಟ್ ಆರ್ ಆಲ್ವೇಸ್ ಟ್ರೂ, ಯಾವಾಗ್ಲೂ ಟ್ರೂ ನೋಡಿ.
ಯಾವಾಗ್ಲೂ ಪೂರ್ವದಲ್ಲೇ ಹುಟ್ಟುತ್ತಾನ. ಇನ್ಫ್ಯಾಕ್ಟ್ ದ ಸನ್ ಈಸ್ ಸ್ಟೇಬಲ್. ಅವ ಹುಟ್ಟುದಿಲ್ಲ, ಅದು ರೂಢಿಯಾಗಿ ಬಂದಿತ್ತು. ಸ್ಟೇಬಲ್ ಆಗಿರ್ತಾನ, ಭೂಮಿ ತಿರುಗ್ತಿರ್ತದ, ಅಲ್ಲೇ ಇರ್ತಾನ. ಓಕೆ, ಹುಟ್ಟುದಂದ್ರ ಮತ್ತ ಮೂವ್ ಆಗ್ತಾನಂತ ಅರ್ಥ ಗೊತ್ತಲ್ಲ. ದ ಸನ್ ಈಸ್ ಸ್ಟೇಬಲ್ ಬಟ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಒನ್ ನೋಡಿ, ಆನೆಸ್ಟಿ ಬಿಲ್ಡ್ಸ್ ದ, ಸಾರಿ, ಟ್ರಸ್ಟ್. ಇದು ಆನೆಸ್ಟಿ ಬಿಲ್ಡ್ಸ್ ಟ್ರಸ್ಟ್. ಆನೆಸ್ಟಿ ಬಿಲ್ಡ್ಸ್ ದ ಟ್ರಸ್ಟ್. ಆನೆಸ್ಟ್, ನೀವು ಪ್ರಾಮಾಣಿಕರಾಗಿದ್ರ ಅದು ನಂಬಿಕೆಯನ್ನ ಬಲಗೊಳಿಸುತ್ತೆ, ಬಿಲ್ಡ್ ಮಾಡ್ತದ. ನಾ ಆನೆಸ್ಟ್ ಆಗಿದ್ರಂದ್ರ ಇನ್ನೊಬ್ಬ ನನ್ನಲ್ಲಿ ನಂಬಿಕೆ ಇಡ್ತಾನ. ನೀವು ಆನೆಸ್ಟ್ ಆಗಿದ್ರಂದ್ರ ನಿಮ್ಮಲ್ಲಿ ನಂಬಿಕೆ ಇಡ್ತಾನ, ಅದು ಬಿಲ್ಡ್ ಮಾಡ್ತದ. ಅದು ಯಾವಾಗ್ಲೂ ಸತ್ಯ ಅಲ್ಲ. ಇದನ್ನ ಯಾವಾಗ್ಲೂ ಸುಳ್ಳು ಹೇಳ್ತಾರಂದ್ರೆ ಅಂದ್ರ ಇದು ಸತ್ಯ ಅಲ್ಲಂತ ಯಾರಾದ್ರೂ ಹೇಳೋರು ಇರ್ತಾರ? ಇಲ್ಲ. ಓಕೆ, ಸೊ ಇದು ಶಾಶ್ವತವಾದ ಸತ್ಯ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಶಾಶ್ವತವಾದ ಸತ್ಯ, ಓನ್ಲಿ ಪ್ರೆಸೆಂಟ್ ಟೆನ್ಸ್. ಓಕೆ, ಆನೆಸ್ಟಿ ಬಿಲ್ಡ್ಸ್ ದ ಟ್ರಸ್ಟ್. ಈ ಪ್ರಾಮಾಣಿಕತೆ ನಂಬಿಕೆಯನ್ನ ಬಿಲ್ಡ್ ಮಾಡ್ತತ, ಬಲಗೊಳಿಸುತ್ತ ಅನ್ನೋದರ್ಥ. ಇದು ಶಾಶ್ವತವಾದ ಸತ್ಯ. ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ಬೇಕು. ನೀವು ಮಾತಾಡುವಾಗ ನೆನ್ಪು ಮಾಡ್ಕೊಳ್ಬೇಕು, ನನ್ನ ಈ ಕನ್ನಡದ ವಾಕ್ಯ ಏನ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ವೆದರ್ ಇಟ್ ಎಕ್ಸ್ಪ್ರೆಸಸ್ ಯೂನಿವರ್ಸಲ್ ಫ್ಯಾಕ್ಟ್ಸ್, ವೆದರ್ ಇಟ್ ಎಕ್ಸ್ಪ್ರೆಸಸ್ ಪರ್ಮನೆಂಟ್ ಟ್ರೂತ್, ಜನರಲ್ ಟ್ರೂತ್, ವೆದರ್ ಇಟ್ ಎಕ್ಸ್ಪ್ರೆಸಸ್ ಹ್ಯಾಬಿಚುವಲ್ ಆಕ್ಷನ್, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ನೀವು. ಅದು ಆಯ್ತಂದ್ರೆ ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಗೊತ್ತಾಗದೇ ಇದ್ರು ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ನೋ ಪ್ರಾಬ್ಲಮ್ ಎಟ್ ಆಲ್, ನೋ ವರಿ. ಏನೋ ಗೊತ್ತಾಗ್ಲಿಲ್ರಿ, ನಮ್ಗೆ ಏನ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಯಾವ ಟೆನ್ಸ್ ಮಾತಾಡ್ಬೇಕಂತ ಗೊತ್ತಾಗುದಿಲ್ಲ, ಎಲ್ಲ ನೆನಪಿಟ್ಕೊಳ್ಳೋದು ಹೆಂಗ್ರಿ? ಓಕೆ, ಅದಕ್ಕೂ ಔಷಧ ಇದೆ. ನೀವು ವಿಡಿಯೋನ ಕೇಳ್ತಾ 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 ಗೊತ್ತಾಗುತ್ತೆ. ಅದಕ್ಕೆ ಹೇಳಿನಲ್ಲ, ಯಾವುದು ಡೌಟ್ ನಿಮ್ಮಲ್ಲಿ ಉಳಿಯುವುದಿಲ್ಲ. ಏನಾದ್ರೂ ಒಂದು ಉಳಿದಿದ್ರು ಅಂತಂದ್ರೆ ಐ ಕ್ಯಾನ್ ಕಮೆಂಟ್. ಓಕೆ, ಮುಂದಿನ ವಿಡಿಯೋ ಆಗಿರ್ಬೋದು, ಹಿಂದಿನ ವಿಡಿಯೋ ಆಗಿರ್ಬೋದು, ನಿಮ್ ಎಲ್ಲ ಡೌಟ್ ಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ನೀವು ಅಲ್ಲಿ ಕುಂತು ಕೇಳುವಾಗ ನಿಮ್ಮದು ಏನ್ ಡೌಟ್ ಅನ್ನೋದು ನನಗೆ ಪಕ್ಕ ಗೊತ್ತಿದೆ. ಓಕೆ, ಸೊ 99% ನಿಮ್ಮ ಡೌಟ್ ನನಗೆ ಗೊತ್ತು. ಹಾಗಾಗಿ ಯಾವುದು ಡೌಟ್ ಅನ್ನ ಬಿಡುದಿಲ್ಲ. ಆದ್ರೂ ಹೋಗ್ಲಪ್ಪ, 100% ಅನ್ನೋದು ತಪ್ಪಾಗುತ್ತೆ. ಯಾವ್ದಾದ್ರು ಡೌಟ್ ನಿಮ್ಮಲ್ಲಿ ಬೇರೆ ನಾ ಹೇಳುದೆಲ್ಲ ಬಿಟ್ಟು ಇನ್ನೊಂದು ಡೌಟ್ ಇತ್ತು ಅಂದ್ರೆ, ಯಾವ್ದೇ ಇತ್ತಂದ್ರೆ ಯು ಕ್ಯಾನ್ ಆಸ್ಕ್ ಮೀ, ನೋ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಡೆತ್ ಕಮ್ಸ್ ಟು ಎವ್ರಿ ಒನ್ ಸೂನರ್ ಆರ್ ಲೇಟರ್. ಡೆತ್, ಇಟ್ ಅರ್ಥ. ಇದು ಇಲ್ಲಿ ನಾವು ಹಿ ಶೀಟ್ ಇದ್ದಲ್ಲಿ ಎಸ್ ಹಚ್ರಿ, ಐ ವಿ ಯು ದೇ ಇದ್ದಲ್ಲಿ ಎಸ್ ಹಚ್ಬಾರ್ದು ವರ್ಬಿಗೆ ಅಂತ ಹೇಳಿ ನಾನು. ಅದ್ ಹೆಂಗ್ ಗೊತ್ತು ಮಾಡ್ಕೋಬೇಕ್ರಿ ನಾವ್ ಅಂತಂದ್ರ, ಈ ಡೆತ್ ಅನ್ನೋದು ಹಿ ಅನ್ನೋದು, ಡೆತ್ ಅನ್ನೋದು ಶಿ ಅನು, ಡೆತ್ ಅನ್ನೋದು ಆಯ್ ಅನು, ಡೆತ್ ಅನ್ನೋದು ವಿ ಅನು, ಡೆತ್ ಅನ್ನೋದು ಯು ಅನು, ಡೆತ್ ಅನ್ನೋದು ದೇ ಅನು. ಇವು ಯಾವ ಅಲ್ಲ ಅಂದ್ರೆ ಉಳಿದಿದ್ ಯಾವ್ದಲ್ಲೇ ಗೊತ್ತಾಗದೇ ಇದ್ದಾಗ ಹೇಳ್ತಾ ಇದ್ದೀನಿ ನಾನು. ಇಟ್, ಡೆತ್ ಇಟ್ಟಿಗೆ ಸಮಲ್ಲ, ಅದಕ್ಕೆ ಎಸ್ ಪ್ರತ್ಯಯ ಹತ್ತತ್ ಅಂತ ತಿಳ್ಕೊಬೇಕು. ಡೆತ್ ಅನ್ನೋ ಬದಲಾಗಿ ಇಟ್ ಅಂತೀವಿ, ಡೆತ್ ಅನ್ನೋ ಬದಲಾಗಿ ಹಿ ಅಂತೀವಿ, ಆ ಅರ್ಥದಲ್ಲಿ. ಡೆತ್ ಕಮ್ಸ್, ಎಸ್ ಯಾಡ್ ಆಗೈತೆ ನೋಡ್ರಿ. ಡೆತ್ ಕಮ್ಸ್ ಟು ಎವ್ರಿ ಒನ್ ಸೂನರ್ ಆರ್ ಲೇಟರ್. ಸಾವು ಎಲ್ರಿಗೂ ಬರ್ತದ. ಅದು ಬೇಗನೆ ಬರ್ಬೋದು ಒಬ್ಬೊಬ್ಬರಿಗೆ, ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಇದು ದಿಸ್ ಈಸ್ ದ ಪರ್ಮನೆಂಟ್ ಟ್ರೂತ್. ಪರ್ಮನೆಂಟ್ ಟ್ರೂತ್ ಇದು, ಶಾಶ್ವತವಾದ ಸತ್ಯ ಇದು. ಸಾವು ಎಲ್ಲರಿಗೂ ಬರುತ್ತದೆ. ಓಕೆ, ಸೊ ಡೆತ್ ಕಮ್ಸ್ ಟು ಎವ್ರಿ ಒನ್ ಸೂನರ್ ಆರ್ ಲೇಟರ್. ಲೈಫ್ ಈಸ್ ಬ್ಯೂಟಿಫುಲ್ ಅಂತಾರೆ, ಅದು ಓನ್ಲಿ ಪ್ರೆಸೆಂಟ್ ಟೆನ್ಸ್. ಅದು ಪ್ರೆಸೆಂಟ್ ಟೆನ್ಸ್ ನಾವು ಶಾಶ್ವತವಾದ ಸತ್ಯವನ್ನು ಹೇಳಕ್ ಬಳಸ್ತೀವಿ. ಅದು ಹೇಳಿದ್ನಲ್ಲ, ಅದು ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅನ್ನೋದಕ್ಕೆ ಸೀಮಿತಗೊಳಿಸ್ಬಿಡ್ತೀವಿ ನಾವು. ಲೈಫ್ ಈಸ್ ಬ್ಯೂಟಿಫುಲ್, ಶಾಶ್ವತವಾದ ಸತ್ಯ. ಇಲ್ರಿ ಒಬ್ರದ್ದು ಬ್ಯೂಟಿಫುಲ್ ಇರುದಿಲ್ಲ ಅಲ್ರಿ ಅಂತಂದ್ರೆ, ಏನ್ ಪ್ರಾಬ್ಲಮ್ಸ್ ಇದ್ರು ಲೈಫ್ ಬ್ಯೂಟಿ ಐತೆ ಅಂತಾನೆ ತಿಳ್ಕೋಬೇಕು. ಅದ್ರಲ್ಲಿನೂ ಬ್ಯೂಟಿ ಇರ್ತತ. ಯು ಹ್ಯಾವ್ ಟು ಫೈಂಡ್ ಔಟ್ ಬ್ಯೂಟಿ ಇನ್ ಡಿಫಿಕಲ್ಟೀಸ್. ಆ ತೊಂದರೆಗಳಲ್ಲಿ ನೀವು ಬ್ಯೂಟಿಯನ್ನ ಕಾಣಬೇಕು, ಅದೇ ಲೈಫ್ ಬ್ಯೂಟಿ. ಓಕೆ, ಅದಕ್ಕೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತಾರೆ. ಓಕೆ, ನೀವು ಎಷ್ಟೇ ತೊಂದರೆಯಲ್ಲಿ ಇದ್ರೂ ಲೈಫ್ ಈಸ್ ಬ್ಯೂಟಿಫುಲ್, ಇದನ್ನ ತಿಳ್ಕೋಬೇಕು. ದ ಡೆತ್ ಕಮ್ಸ್ ಟು ಎವ್ರಿ ಒನ್ ಸೂನರ್ ಆರ್ ಲೇಟರ್. ಡೆತ್, ಸಾವು ಎಲ್ಲರಿಗೂ ಬರುತ್ತದೆ, ತಡವಾಗಲಿ ಅಥವಾ ಬೇಗನೆ ಆಗಲಿ, ಯಾವಾಗಲಿ ಸಾವು ನಿಶ್ಚಿತ. ಡೆತ್ ಇಸ್ ಸರ್ಟನ್, ಯು ಕ್ಯಾನ್ ನಾಟ್ ಎಸ್ಕೇಪ್ ಫ್ರಮ್ ಡೆತ್. ಶಾಶ್ವತವಾದ ಸತ್ಯ. ನೀವ್ ಹೇಳ್ತಾ ಇದ್ದೀರ ನೋಡ್ರಿ, ಆತರ. ಈ ಜನರಲ್ ಟ್ರೂತ್ಸ್, ಯೂನಿವರ್ಸಲ್ ಫ್ಯಾಕ್ಟ್ಸ್ ಆರ್ ಶಾಶ್ವತವಾದ ಸತ್ಯಗಳನ್ನು ಹೇಳುವಾಗ ನೀವು ಈ ಟೆನ್ಸ್ ಅನ್ನ ಬಳಸ್ತಾ ಇದ್ದೀರಿ ಅನ್ನಕ. ಎವಿಡೆನ್ಸ್ ಏನ್ರಿ ಅಂತಂದ್ರೆ, ಎವಿಡೆನ್ಸ್ ಇಲ್ಲಿ ಹೇಳಕತ್ತೀನಲ್ಲ,
ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ವರ್ಬ್. ಹಿ ಶಿ ಇಟ್ಟಿದ್ರೆ ಎಸ್ ಹಚ್ಚಿವಿ, ಇಲ್ಲಾಂದ್ರೆ ಹಚ್ಚಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡಕತ್ತೀವಲ್ಲ ನಾವು. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಟು ಎಕ್ಸ್ಪ್ರೆಸ್ ದ ಲೈನ್ಸ್ ಆಫ್ ಗ್ರೇಟ್ ಬುಕ್ಸ್ ಅಂಡ್ ಕೊಟೇಶನ್ಸ್ ಆಫ್ ಗ್ರೇಟ್ ಪರ್ಸನ್ಸ್. ಈಗ ಕೆಲವೊಬ್ರು ಪ್ರಸಿದ್ಧ ಪುಸ್ತಕಗಳು ಇರ್ತಾವ, ಅಥವಾ ಪ್ರಸಿದ್ಧ ಪುಸ್ತಕಗಳ ಹೇಳಿಕೆಗಳಿರ್ತಾವ. ಅದರಲ್ಲಿ ಪುಸ್ತಕಗಳಲ್ಲಿ ಬುಕ್ಸ್ ಗಳಲ್ಲಿ ಏನಿರ್ತಾವ, ಫೇಮಸ್ ಸ್ಟೇಟ್ಮೆಂಟ್ಸ್ ಇರ್ತಾವ. ಓಕೆ, ಅಥವಾ ಪ್ರಸಿದ್ಧ ವ್ಯಕ್ತಿಗಳು ಒಂದು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಅವಾಗ ಅಂತವುಗಳನ್ನ ಹೇಳಾಗ ಯಾವಾಗ್ಲೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಯಾಕಂದ್ರ ಅವು ಸಹಿತ ಪರ್ಮನೆಂಟ್ ಟ್ರೂತ್ ಅನ್ನಲ್ಲ. ಮತ್ತ ಅದರಲ್ಲಿ ಯಾಕೆ ಇಡ್ಲಿಲ್ರಿ ಅವನು ಪರ್ಮನೆಂಟ್ ಟ್ರೂತ್ ಆದ್ರ ಅಲ್ಲಿ ನಾವು ಅಲ್ಲೇ ಈ ಎಕ್ಸಾಂಪಲ್ಸ್ ಅನ್ನ ಅಲ್ಲೇ ಕೊಡ್ಬೋದಾಗಿತ್ತಲ್ರಿ ಅಂತ ಕೇಳ್ಬೋದು ನೀವು. ಕೊಡ್ಬೋದು, ಬಟ್ ಇದು ಡಿಫ್ರೆಂಟ್ ಆಗಿದೆಯಲ್ಲ. ಗ್ರೇಟ್ ಬುಕ್ಸ್ ಇನ್ನೊಂದು ಪಾಯಿಂಟ್ ಮಾಡಿ ನಾವು ಅಷ್ಟೇ, ಅದನ್ನ ಅದು ಶಾಶ್ವತವಾದ ಸತ್ಯನೇ, ಆದ್ರ ಇನ್ನೊಂದು ಪಾಯಿಂಟ್ ಮಾಡಿವಿ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಇದು, ಅದಕ್ಕಾಗಿ. ಓಕೆ, ನೀವು ಅಲ್ಲಿನೂ ಇಡ್ಬೋದು ಶಾಶ್ವತವಾದ ಸತ್ಯ ಅಂತ, ಅಲ್ಲಿನೂ ಬರಿಬಹುದು, ಅದಕ್ಕೆ ಅನ್ವಯಿಸನು ಹೇಳ್ಬಹುದು, ನೋ ಪ್ರಾಬ್ಲಮ್. ಓಕೆ, ಬಟ್ ಡಿಫ್ರೆಂಟ್ ಆಗಿರೋದಕ್ಕ, ಅದಕ್ಕೆ ಇದಕ್ಕೆ ಸ್ವಲ್ಪ ಫರ್ಕ್ ಆಗಿರೋದಕ್ಕ ನಾವು ಇಲ್ಲಿ ಇದನ್ನ ಸೆಪರೇಟ್ ಆಗಿ ಬರ್ದೀವಿ. ಈಗ ನೋಡ್ರಿ, ಟು ಎಕ್ಸ್ಪ್ರೆಸ್ ದ ಕ್ಲೈಮ್ಸ್ ಆಫ್ ಗ್ರೇಟ್ ಬುಕ್ಸ್ ಅಂಡ್ ಕೊಟೇಶನ್ಸ್ ಆಫ್ ಗ್ರೇಟ್ ಪರ್ಸನ್ಸ್. ದೊಡ್ಡ ವ್ಯಕ್ತಿಗಳ, ಶ್ರೇಷ್ಠ ವ್ಯಕ್ತಿಗಳ ಹೇಳಿಕೆಗಳು ಮತ್ತು ಅಥವಾ ಗ್ರೇಟ್ ಬುಕ್ಸ್ಗಳ ಲೈನ್ಸ್ ಇರ್ತಾವಲ್ಲ ಆ ಬುಕ್ಸ್ ನಲ್ಲಿ. ಯು ವಿಲ್ ಫೈಂಡ್ ಸಮ್ ಇಂಪಾರ್ಟೆಂಟ್ ಲೈನ್ಸ್. ಗೋಡ್ಯಾಗ ಹಚ್ಚಿ ಬರೆದು ಗೋಡ್ಯಾಗ ಅಂಟಿಸಿರ್ತೀರಿ ನೋಡ್ರಿ. ಓಕೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅಂತೇಳಿ, ಅಥವಾ ಕಾಯಕವೇ ಕೈಲಾಸ, ಇಂಥವು ಸ್ಟೇಟ್ಮೆಂಟ್ಸ್ ಏನಿರ್ತಾವಲ್ಲ, ಇವನ್ನ ಹೇಳಕ್ ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಬಿಕಾಸ್ ದೇ ಆರ್ ಆಲ್ಸೋ ರಿಲೇಟೆಡ್ ಟು ಯೂನಿವರ್ಸಲ್ ಫ್ಯಾಕ್ಟ್ಸ್ ಲೈಕ್ ದಿಸ್. ನೋಡ್ರಿ, ದ ಮಹಾಭಾರತ ಅಡ್ವೈಸಸ್ ಅಸ್ ನಾಟ್ ಟು ಗ್ಯಾಂಬಲ್. ಮಹಾಭಾರತ ನಮ್ಮನ್ನ ನಾವು ಜೂಜಾಡಬಾರದೆಂದು ಅಡ್ವೈಸ್ ಮಾಡ್ತತ್ ನಮ್ಗೆ. ಮಾಡುತ್ತದೆ. ಯೂನಿವರ್ಸಲ್ ಟ್ರೂತ್. ಓಕೆ, ದ ನೋಡ್ರಿ, ಯಾವಾಗ್ಲೂ ಪ್ರಸಿದ್ಧ ಪುಸ್ತಕಗಳು ಇರ್ತಾವಲ್ಲ, ಆ ಪುಸ್ತಕಗಳ ಹೆಸರಿನಿಂದ ದ ಬಳಸಬೇಕು. ನಾ ಆರ್ಟಿಕಲ್ ಹೇಳುವಾಗ ಇನ್ನಿಷ್ಟು ಡೀಪ್ ಆಗಿ ಹೋಗ್ತೀನಿ, ಬಟ್ ಇಲ್ಲಿ ನಡು ಬರ್ತಾವಲ್ಲ, ನಿಮ್ಗೆ ಇನ್ನಿಷ್ಟು ರಿಪಿಟೇಷನ್ ಆಗುತ್ತಾ ಅನ್ನೋ ಉದ್ದೇಶ. ದ ಮಹಾಭಾರತ ಅಡ್ವೈಸಸ್ ಇಟ್ ಅಂದಂಗಲ್ಲ ಇದು. ಇಟ್ಟಿದ್ದಂಗ ಮಹಾಭಾರತ ಅಡ್ವೈಸಸ್ ಅಸ್ ನಾಟ್ ಟು ಗ್ಯಾಂಬಲ್. ಗ್ಯಾಂಬಲ್ ಅಂದ್ರೆ ಜೂಜಾಡಬಾರದೆಂದು ನಮಗೆ ಉಪದೇಶ ನೀಡುತ್ತದೆ, ಉಪದೇಶಿಸುತ್ತದೆ ಅಂದ್ರೂ ಒಂದೇ, ಉಪದೇಶ ಕೊಡುತ್ತದೆ ಅಂದ್ರೂ ಒಂದೇ, ಉಪದೇಶ ನೀಡುತ್ತದೆ ಅಂದ್ರೂ ಒಂದೇ. ನೆಕ್ಸ್ಟ್ ನೋಡ್ರಿ, ಅದು ಯೂನಿವರ್ಸಲ್ ಗ್ರೇಟೆಸ್ಟ್ ಸ್ಟೇಟ್ಮೆಂಟ್ ಅಲ್ಲ, ಆ ಬುಕ್ಕದಲ್ಲಿರುವ ಒಂದು ಫೇಮಸ್ ಸ್ಟೇಟ್ಮೆಂಟ್ ಅದು, ಮಹಾಭಾರತ ಪುಸ್ತಕದಲ್ಲಿರುವ. ಅಂಡ್ ಶೇಕ್ಸ್ಪಿಯರ್ ಸೇಸ್ ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್. ನೋಡ್ರಿ, ಇಲ್ಲೂ ಫೇಮಸ್ ರೈಟರ್ ಯಾವಾಗಲೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮಾತಾಡ್ತೀವಿ. ಶೇಕ್ಸ್ಪಿಯರ್ ಹೇಳುತ್ತಾನೆ ಅಂತೀವಿ, ಹೇಳಿದನು ಅಂತೀವಿ ಹೇಳಿದನು ಅಂತೇಳಿ, ಬಟ್ ಹೇಳುತ್ತಾನೇನು ಅಂತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿನೂ ಹೇಳ್ತೀವಿ. ಯಾಕಂದ್ರ ಶ್ರೇಷ್ಠ ವ್ಯಕ್ತಿಗಳನ್ನ ನಾವು ಸಾಯಿಸಕ್ ಇಷ್ಟಪಡೋದಿಲ್ಲ, ಅವ್ರು ಸತ್ತಿರುದ್ರೂ ಸಹಿತ ಅವ್ರ ವಿಚಾರಗಳು ಯಾವಾಗ್ಲೂ ನಮ್ಮ ಜೀವನವನ್ನ ಮುನ್ನಡೆಸ್ತಿರ್ತಾವ. ಅಂತ ಒಂದು ಬ್ಯೂಟಿಫುಲ್ ವಿಚಾರಗಳನ್ನ, ಒಂದು ಕೊಡುಗೆಯನ್ನ ಅವ್ರು ಕೊಟ್ಟಿರ್ತಾರೆ. ಹಿಂಗಾಗಿ ಅವ್ರು ಹೇಳಿದನು ಅಂತಂದ್ರ ಈಗಿಲ್ಲ ಹೇಳಿ ಹೋಗೋಣ ಅನ್ನೋದು ಅರ್ಥದಲ್ಲಿ ನಾವು ತಗೊಳಕ್ ಇಷ್ಟಪಡೋದಿಲ್ಲ. ಹೇಳುತ್ತಾನೆ ಅಂತಾನೆ ತಗೊಳ್ತೀವಿ, ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇಡಕ್ ಇಷ್ಟಪಡ್ತೀವಿ ನಾವು. ಓಕೆ, ಶೇಕ್ಸ್ಪಿಯರ್ ಸೇಸ್ ಕಾವರ್ಡ್ಸ್ ಡೈ. ನೋಡ್ರಿ, ಕಾವರ್ಡ್ಸ್ ಅಂದ್ರೆ ಅಂಜುಬುರುಕರು, ಏನ ಅಂಜುಬುರುಕರು ಅಥವಾ ಹೇಡಿಗಳು ಇಲ್ಲಿ ಪ್ಲೂರಲ್ ಐತಿಲ್ಲ, ದೇ ಇದ್ದಂಗಲ್ಲ ಇದು, ದೇ. ಅದಕ್ಕೆ ಇಲ್ಲಿ ಎಸ್ ಬರ್ಲಿಲ್ಲ, ಡೈಸ್ ಆಗ್ಲಿಲ್ಲ ಅದು. ಓಕೆ, ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್. ಇದು ಸರಿ, ಇಲ್ಲಿ ಡಬಲ್ ಯೂನಿಟ್ ಕರೆಕ್ಟ್ ಇದೆ. ಕಾವರ್ಡ್ಸ್ ಹೇಡಿಗಳು ನೋಡ್ರಿ, ಡೈ ಸಾಯ್ತಾರ, ಮೆನಿ ಟೈಮ್ಸ್ ಎಷ್ಟ್ ಸಲ, ಬಹಳ ಸಲ ಸಾಯ್ತಾರ. ಸಾಯ್ದು ಒಂದೇ ಸಲ, ಆದ್ರೆ ಸ್ಟೇಟ್ಮೆಂಟ್ ನೋಡ್ರಿ ಹೇಗೆ ಬ್ಯೂಟಿಫುಲ್ ಆಗಿದೆ. ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್. ಅವರು ಆಕ್ಚುಯಲ್ ಸಾವಿಗಿಂತಲೂ ಮೊದಲೇ 1000 ಸಲ ಸತ್ತು ಬಿಟ್ಟಿರ್ತಾರಂತ. ಯಾರು? ಹೇಡಿಗಳು. ಅಂದ್ರ ಅರ್ಥ, ನಾವು ಹೇಡಿಗಳಾಗಿದ್ರ ಏನೋ ಜೀವಂತ ಹೆಣಗಳ ಅಂತ ಅರ್ಥ. ಓಕೆ, ಜೀವನದಲ್ಲಿ ಹೇಡಿಯಾಗಿರೋದು ಸಾಯುವುದು ಸತ್ತೋರಿಗೆ ಸಮ. ಓಕೆ, ಲೈಕ್ ದಿಸ್. ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್. ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ಅಂತ ಒಂದು ನಾಟಕ ಬರೆದಿದ್ದಾನೆ. he has written drama called Julius Caesar play, famous historical play. He has written 154 sonnets,
4 or 5 long poems, narrative poems, and 37, now it is 39 plays. ಅದರಲ್ಲಿ ಗ್ರೇಟೆಸ್ಟ್ ಟ್ರಾಜಿಡೀಸ್ಗಳದಾವ, ದುರಂತ ನಾಟಕಗಳು, ಫೇಮಸ್. ಎಲ್ಲಾ ಕಾಲಕ್ಕೂ ಅವನ ಕೃತಿಗಳನ್ನ, ಅವನ ಪ್ಲೇಸ್ಗಳನ್ನ ಓದ್ತಾನೆ ಇರ್ತಾರೆ. ಮ್ಯಾಕ್ಬತ್, ಹ್ಯಾಮ್ಲೆಟ್, ಕಿಂಗ್ ಲಿಯರ್. ಓಕೆ, ಇವು ಫೇಮಸ್ ಪ್ಲೇಸ್. ರೋಮಿಯೋ ಜೂಲಿಯಟ್, ಮಿಡ್ ಸಮರ್ ನೈಟ್ಸ್ ಡ್ರೀಮ್, ಕಾಮಿಡೀಸ್ ಬರ್ದಾನ, ಹಿಸ್ಟೋರಿಕಲ್ ಪ್ಲೇಸ್ ಬರ್ದಾನ, ರೊಮ್ಯಾನ್ಸಸ್ ಬರ್ದಾನ. ಓಕೆ, ಟ್ರಾಜಿಡೀಸ್ ಗಳನ್ನ ಬರ್ದಾನ. ಸೊ ಆ ಜೂಲಿಯಸ್ ಸೀಸರ್ ಅನ್ನುವ ನಾಟಕದಲ್ಲಿ ಇವನು ರೋಮನ್ ಏನೋ ಗ್ರೇಟೆಸ್ಟ್ ವಾರಿಯರ್ ಜೂಲಿಯಸ್ ಸೀಸರ್. ಶೇಕ್ಸ್ಪಿಯರ್ ಸೇಸ್, ಅವ ಹೇಳ್ತಾನೆ ಏನು, ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್. ಮರುದಿನ ಸಭೆಗೆ ಹೋಗುವಾಗ ಆ ಕಲ್ಪುರ್ನಿಯನ ಹೆಂಡತಿ ಹೇಳ್ತಾಳ, ನಿನ್ನ ಕೊಲೆ ಆಗುವಂತ ಕನಸನ್ನ ನಾನು ಕಂಡಿದ್ದೆ, ನೀವು ಅದಕ್ಕೆ ಆ ಸಭೆಗೆ, ಮುಂದಿನ ಸಭೆಗೆ ಹಾಜರಾಗಬೇಡ್ರಿ ಅಂತ ಹೇಳ್ತಾಳ. ಮುಂದಿನ ದಿನ ನಡೆಯುವಂತ ಸಭೆಗೆ ಹಾಜರಾಗಬೇಡ್ರಿ ಅಂತ ಹೇಳಿ. ಇವ ಕೇಳುದಿಲ್ಲ. ಅವಾಗ ಈ ಮಾತು ಹೇಳ್ತಾನ, ಗೆದ್ದು ಬಂದಿರ್ತಾನ, ಈ ಮಾತು ಹೇಳ್ತಾನ, cowards die many times before their death, brave people die only once. ಯಾರು ಶೂರ ಇರ್ತಾರೋ ಅವರು ಒಂದೇ ಸಲ ಸಾಯ್ತಾರೆ. ಯಾರು ಕರೇಜಿಯಸ್ ಆಗಿರ್ತಾರೋ, ಯಾರು ಧೈರ್ಯವಂತರಾಗಿರ್ತಾರೋ ಅವ್ರು ಒಂದೇ ಸಲ ಸಾಯ್ತಾರ. ಹೇಡಿಗಳು ಅವ್ರು ಆಕ್ಚುಲಿ ಏನ್ ಸಾಯ್ತಿರ್ತಾರಲ್ಲ, ಅವಾಗ ಅದಕ್ಕಿಂತ ಮೊದಲು ಸತ್ ಬಿಟ್ಟಿರ್ತಾರ. ಓಕೆ, ವಾಟ್ ಎ ಬ್ಯೂಟಿಫುಲ್ ಸೆಂಟೆನ್ಸ್ ಇಟ್ ಈಸ್, ಸ್ಟೇಟ್ಮೆಂಟ್ ಇಟ್ ಈಸ್. ಓಕೆ, Shakespeare says, cowards die many times before their death. Okay. Keats says, next one, Keats. ಜಾನ್ ಕೀಟ್ಸ್ ಅಂತ ಬರ್ತಾನೆ ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ. ನಾನು ಲಿಟ್ರೇಚರ್ ಕ್ಲಾಸ್ ಹೇಳುವಾಗ ಇವ್ರದ್ದೆಲ್ಲವುಗಳ ಕೃತಿಗಳನ್ನ ಡಿಸ್ಕಷನ್ ಮಾಡ್ತೀನಿ. ಆಸ್ ಟೈಮ್ ಪಾಸಸ್ ನಾವು ಏನು ನೋಡ್ಕೋ, ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಬೇಕಂದ್ರೆ ಆ ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ ಯೂಟ್ಯೂಬ್ದಲ್ಲಿ, ನೀವು ಅವನ್ನ ಕೇಳ್ಬೋದು. 5 ನಿಮಿಷ, 10 ನಿಮಿಷ, ಬರೀ ಓನ್ಲಿ ಲಿಟ್ರೇಚರ್ ಸ್ಟೂಡೆಂಟೇ ಕೇಳ್ಬೇಕಂತ ಏನಿಲ್ಲ. ಅವ್ನು ನೀವು ಯಾರಾದ್ರೂ ಕೇಳ್ಬೋದು. ಅವ್ ನಿಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತಾವ, ಬಹಳ ಉಪಯುಕ್ತವಾಗಿದೆ, ನಿಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾಗಿರ್ತಾವ. ಓಕೆ, ನಿಮ್ಮ ಜೀವನ ಬ್ಯೂಟಿಫುಲ್ ಆಗಕ, ನಿಮ್ಮ ಜೀವನವನ್ನ ಬಹಳ ಸುಸಂಬದ್ಧವಾಗಿ ಎದುರಿಸಕ ಬಹಳ ಹೆಲ್ಪ್ ಆಗ್ತಿರ್ತಾವ ಅವು ಸ್ಟೋರೀಸ್. ಓನ್ಲಿ ಲಿಟ್ರೇಚರ್ ಸ್ಟೂಡೆಂಟ್ ಅಥವಾ ಅಲ್ಲಿ ಲಿಟ್ರೇಚರಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಿರ್ತಾರಲ್ಲ, ಅವ್ರಿಗೆ ಅಷ್ಟೇ ಮಾಡಿದ್ದಲ್ಲ ಅವನು. ಓಕೆ, ಈ ಮಾಡರ್ನ್ ಡೇಸ್ದಲ್ಲಿ ಈ ನಮ್ಮ ಜೀವನವನ್ನ ಹೇಗೆ ನಡೆಸಬೇಕು, ನಾವು ಹೆಂಗ್ ಬದುಕಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋಸ್ ಅನ್ನ ಮಾಡ್ತಾ ಹೋಗ್ತೀನಿ ನಾನು. ಅಂದ್ರ ಇವ್ರು ದೊಡ್ಡ ವ್ಯಕ್ತಿಗಳ ಕೃತಿಗಳನ್ನ ಮಾಡರ್ನ್ ಡೇಸಿಗೆ ಕನೆಕ್ಟ್ ಮಾಡಿ ಹೇಳ್ತಿರ್ತೀನಿ ನಾನು. ಸೊ ಅದಕ್ಕೆ ಜಸ್ಟ್ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಇರ್ತಾವ. 4 ನಿಮಿಷ, 10 ನಿಮಿಷ, 5 ನಿಮಿಷ, 7 ನಿಮಿಷ ಈ ತರ ಮಾಡಿರ್ತೀನಿ. ಸೊ if you like, please watch them. Okay, so says, Keats ಹೇಳುತ್ತಾನೆ, ಜಾನ್ ಕೀಟ್ಸ್ 19ನೇ ಶತಮಾನದ ಗ್ರೇಟೆಸ್ಟ್ ಕವಿ, ಪೊಯೆಟ್ ಜಾನ್ ಕೀಟ್ಸ್. ಪಿ ಬಿ ಶೆಲ್ಲಿ, ವಿಲಿಯಂ ವರ್ಡ್ಸ್ವರ್ತ್, ಇವರೆಲ್ಲ ರೊಮ್ಯಾಂಟಿಕ್ ಪೊಯೆಟ್ಸ್ ಇವರು. ಅವ ಹೇಳ್ತಾನ ನೋಡ್ರಿ ಏನು, ಯಾವಾಗ್ಲೂ ನಾವು ಅವ್ರನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲೇ ಇಟ್ಟಿರ್ತೀವಿ. ಹಿ ಸೇ ಅನ್ನೋದು ಎಸ್ ಅಜಯ್, ಹಿ ಸೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಬ್ಜೆಕ್ಟ್ ವಿ1, ಸಬ್ಜೆಕ್ಟ್ ವಿ1, ಸಬ್ಜೆಕ್ಟ್ ವಿ1, ಆಬ್ಜೆಕ್ಟ್, ಸಬ್ಜೆಕ್ಟ್ ವಿ. ಇಲ್ಲಿ ಕೀಟ್ಸ್ ಹೇಳುತ್ತಾನೆ ಅಂತ ಅಷ್ಟೇ ಹೇಳಿ, ಇಲ್ಲಿ ಮುಂದೆ ಹೇಳಿ ಅವ ಏನ್ ಹೇಳ್ತಾನ ಅನ್ನೋದು. ಓಕೆ, ಎ ಥಿಂಗ್ ಸಾರಿ, ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಇದು ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಓಕೆ, ನಾವು ಹೇಳಿದ್ನಲ್ಲ ಪ್ರೆಸೆಂಟ್ ಟೆನ್ಸ್ ನೀವು ಹೇಳ್ಬಹುದು ಇದರಲ್ಲಿ. ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ ಉಪಯೋಗಗಳಂದು ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನು ಇಡಬಹುದು. ಇಲ್ಲಿ ಇದು ತಕ್ಕಂಗ್ ನೋಡ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಮಾತಾಡ್ತಾ ಇದ್ದೀನಿ. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಸುಂದರವಾಗಿರೋ ವಸ್ತು ಯಾವಾಗಲೂ ಆನಂದ ಕೊಡ್ತಿರ್ತದ ಆ ಅರ್ಥದಲ್ಲಿ. ಎ ಬ್ಯೂಟಿಫುಲ್ ಥಿಂಗ್ ಗಿವ್ಸ್ ಅಸ್ ಹ್ಯಾಪಿನೆಸ್, ಜಾಯ್. ಯಾವುದೇ ಸುಂದರವಾಗಿರೋ ವಸ್ತು ಇರಲಿ, ನಮಗೆ ಸಂತೋಷ ಕೊಡ್ತದ, ನಮಗೆ ಆನಂದವನ್ನು ನೀಡ್ತದ. ದಟ್ ಈಸ್ ಟ್ರೂ. ಓಕೆ, ಇಂಥ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳನ್ನ ಯಾವಾಗಲೂ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಹೇಳ್ಬೇಕು, ಇಲ್ಲ ಓನ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರ್ತಾವ ಒಂದೊಂದು ಸೆಂಟೆನ್ಸ್. ಓಕೆ, ಈ ಇನ್ನೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಇವೆಲ್ಲ ನೆನಪಿಟ್ಕೊಳ್ಳೋದು ಹೇಗಿರಿ ಅಂತಂದ್ರೆ, ಅದಕ್ಕೂ ಒಂದು ಒಂದು ಮೆಡಿಸಿನ್ ಇದೆ, ಹೆಂಗ್ ನೆನಪಿಟ್ಕೊಳ್ಬೇಕು ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ ನಾನು. ಆದ್ರ ಮುಂದೆ ಹೇಳ್ಕೋತ ಹೋಗ್ತೀನಿ, ಸಾಂದರ್ಭಿಕವಾಗಿ ಹೇಳ್ಬೇಕಾಗತ್ತೆ. ಈಗ ಹೇಳ್ಬಿಟ್ರಲ್ರಿ ಮುಂದಿನ ವಿಡಿಯೋಕ್ಕೆ ಹೆಂಗ್ ಕಾಯಿಸ್ತೀರಿ ನಮ್ಮನ್ನ ಅಂತಂದ್ರೆ, ಹಂಗ ಹೇಳಿಕ್ ಬರುದಿಲ್ಲ ಅದು. ನಿಮಗೆ ಕ್ಯೂರಿಯಾಸಿಟಿ ಇರ್ಬೇಕು, ಕಲಿಬೇಕಂತೇಳಿ. ಓಕೆ, ಅಲ್ಲಿ ಹೇಳುವಾಗ ಬೇರೆ ಅರ್ಥ ಕೊಟ್ಟು ಅದಕ್ಕೆ ಸಂದರ್ಭ ಬೇರೆ ಸೃಷ್ಟಿ ಮಾಡಿ ನಾ ಹೇಳ್ಬೇಕಾಗಿರ್ತದ.
ಅದನ್ನ ಈಗ ಹೇಳ್ಕೊಂತ ಕುಂತೆ ಅಂದ್ರೆ ಟೈಮ್ ತಗೊಳುತ್ತೆ. ಅದಕ್ಕ ಆ ರೀತಿ ನಾ ಮುಂದಿನ ವಿಡಿಯೋ ನೋಡ್ಲಿ ಅಂತೇಳಿ ಈಗ ಹೇಳುದಿಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ಆ ಅರ್ಥದಲ್ಲ, ಸಂದರ್ಭಗಳು ಬೇರೆ ಇರ್ತಾವ. ಅದಕ್ಕಾಗಿ ನೀವು ಎಲ್ಲಾ ವಿಡಿಯೋಸ್ಗಳನ್ನ ನೋಡಿದ್ರೆ ಬಹಳ ಒಳ್ಳೇದು. ನೀವು ಇಂಗ್ಲಿಷ್ ಅನ್ನ ಮಾತಾಡಕ್ ಕಲಿತ್ರಿ, ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿತ್ರಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಇದ್ರಲ್ಲಿ ಯಾವ್ದು ಡೌಟ್ ಇಲ್ಲ, ಮ್ಯಾಕ್ಸಿಮಮ್ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತೀರಿ. ಓಕೆ, ಅದಕ್ಕಾಗಿ ನೀವು ಕೀಪ್ ವಾಚಿಂಗ್ ದೀಸ್ ವಿಡಿಯೋಸ್ ರಿಲೇಟೆಡ್ ಟು ಲಿಟರೇಚರ್ ಆಸ್ ವೆಲ್ ಆಸ್ ಗ್ರಾಮರ್ ಕ್ಲಾಸಸ್. ಓಕೆ, ಈ ಗ್ರಾಮರ್ ಕ್ಲಾಸಸ್ ಎರಡು ಇರ್ತದ, ಸ್ಪೋಕನ್ ಇಂಗ್ಲಿಷ್ ಅಂಡ್ ಗ್ರಾಮರ್ ಕ್ಲಾಸ್ ಎರಡನ್ನೂ ಹೇಳ್ತಾ ಇದ್ದೀನಿ ನೋಡ್ರಿ. ಮಾತಾಡೋದನ್ನು ಹೇಗೆ, ಆ ಗ್ರಾಮರ್ ತಗೊಳ್ಳೋದೇ ಹೇಗೆ, ಲೈಕ್ ದಿಸ್. ಇದು ಇವತ್ತಿನ ಆ, ಏನು ಕ್ಲಾಸ್. ಇದರೊಂದಿಗೆ ಈ ಕ್ಲಾಸ್ ಅನ್ನು ಮುಗಿಸ್ತೀನಿ. ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡು ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು.